ब्रह्मरुद्रादिवन्द्यं त्वां भजे वेङ्कटनायकं निवारयस्वानिष्टानि साहयेष्टानि माधव अशेषवाग्जाड्यमलापहन्त्री नवं नमं स्पष्टसुवाक्प्रदायिनी ममेह जिह्वाक्रसुरङ्गनर्तकी भवप्रसन्ना वदने च मे श्रीः धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् भवति यदनुभावात् क्रीडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि नौमि न्यायसुधादिकृज्जयमुनीन् श्रीपादरात्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघूत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्दोषसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान् श्रीगुरुभ्यो नमः। ವೆಂಕಟಾಚಲಕ್ಕೆ ವೆಂಕಟಾಚಲ ಎಂಬ ಹೆಸರು ಬರುವುದಕ್ಕೆ ಕಾರಣವನ್ನ ನೀವೆಲ್ಲ ತಿಳಿದಿದ್ದೀರಿ. ನಮ್ಮ ಪಾಪಗಳನ್ನೆಲ್ಲ ಕಳೆದು ಶುದ್ಧರನ್ನಾಗಿ ಮಾಡಿ ಸನ್ಮಾರ್ಗದತ್ತ ಕರೆದುಕೊಂಡು ಹೋಗುವಂತಹ ಪರ್ವತವಾದದ್ದರಿಂದ ವೇಂ ಅಂದರೆ ಪಾಪ, ಅದನ್ನ ಕಟ ದಹನ ಮಾಡುತ್ತದೆ ಅನ್ನೋದಕ್ಕಾಗಿ ವೆಂಕಟಾಚಲ ಅಂತ ನೀವು ಕೇಳಿದ್ದೀರಿ. ಭವಿಷ್ಯೋತ್ತರ ಪುರಾಣದ ವ್ಯಾಖ್ಯಾನ ಈ ರೀತಿಯಲ್ಲಿ ಇದ್ದರೆ, ಬೇರೆ ಬೇರೆ ಪುರಾಣಗಳಲ್ಲಿ ವರಾಹ ಪುರಾಣ, ವಾಮನ ಪುರಾಣ ಇತ್ಯಾದಿಗಳಲ್ಲಿ ವೆಂಕಟಾಚಲ ಅನ್ನೋದಕ್ಕೆ ಇನ್ನೂ ಒಂದು ವ್ಯಾಖ್ಯಾನವನ್ನು ವೇದವ್ಯಾಸ ದೇವರೇ ತೋರಿಸ್ತಾರೆ. ವೇಂಕಾರ ಅಮೃತ ಬೀಜಂ ಸ್ಯಾತ್ ಕಟಮೈಶ್ವರ್ಯಮುಚ್ಯತೆ ಅಮೃತೈಶ್ವರ್ಯ ಸಂಘತ್ವಾ ವೆಂಕಟಾದ್ರಿಂ ವಿದುರ್ಬುಧಾಃ. ಬಹಳ ಸುಂದರವಾದ ಮತ್ತೊಂದು ಅರ್ಥವನ್ನು ನಮಗೆ ತಿಳಿಸ್ತಾರೆ. ವೇಂ ಅನ್ನೋ ಶಬ್ದಕ್ಕೆ ಅಮೃತ ಅಂತ ಅರ್ಥ, ಮೋಕ್ಷ. ಅಮೃತ ಬೀಜ, ಅಮೃತತ್ವವನ್ನ ತಿಳಿಸಿಕೊಡುವಂತಹ ಬೀಜಾಕ್ಷರ ಅದು ವೇಂ ಎಂಬಂತಹ ಬೀಜಾಕ್ಷರ. ಕಟ ಅನ್ನೋ ಶಬ್ದಕ್ಕೆ ಐಶ್ವರ್ಯ ಅಂತ ಅರ್ಥವಂತೆ. ವೇಂ ಅನ್ನೋ ಶಬ್ದಕ್ಕೆ ಅಮೃತ, ಮೋಕ್ಷ. ಕಟ ಅಂದರೆ ಐಶ್ವರ್ಯ. ಈ ಎರಡೂ ವಿಧವಾದ ಮೋಕ್ಷ ಮತ್ತು ಅಮೃತ ಇವೆರಡನ್ನೂ ಕೊಡುವಂತಹದ್ದು. ಆದ್ದರಿಂದ ಅದನ್ನ ವೆಂಕಟ ಎಂಬುದಾಗಿ ಕರೀತಾರಂತೆ. ಬಹಳ ಸ್ವಾರಸ್ಯವಾಗಿದೆ. ವೆಂಕಟ ಅನ್ನೋ ಶಬ್ದಕ್ಕೆ ಪಾಪ ಪರಿಹಾರವನ್ನ ಮಾಡೋದು ಅನ್ನೋ ಅರ್ಥ, ಮೋಕ್ಷ ಮತ್ತು ಐಶ್ವರ್ಯವನ್ನ ಕೊಡುತ್ತದೆ ಅನ್ನುವ ಅರ್ಥ. ಇವೆರಡಕ್ಕೂ ಸಾಂಗತ್ಯ ಇದೆ. ಯಾಕೆ ಅಂದರೆ, ಎಲ್ಲಿಯವರೆಗೆ ನಮಗೆ ಪಾಪಗಳು ಇರುತ್ತದೆ ಅಲ್ಲಿಯವರೆಗೆ ಜ್ಞಾನ ಹುಟ್ಟೋದಿಲ್ಲ. ಜ್ಞಾನ ಹುಟ್ಟದೇ ಇದ್ರೆ ಮೋಕ್ಷ ಸಿಗೋದಿಲ್ಲ. ಟೀಕಾಕೃತ್ಪಾದರು ಹೇಳ್ತಾರೆ, ನಮಗೆ ಶಾಸ್ತ್ರಗಳ ಪಾಠ ಪ್ರವಚನ ವಿಶೇಷವಾಗಿ ಮಾಡೋದಕ್ಕೆ ಅನುಕೂಲವಾಗೋದಿಲ್ಲ. ಪಾಠ ಪ್ರವಚನದಲ್ಲಿ ಭಾಗವಹಿಸಿದರೂ ಜ್ಞಾನ ಬರೋದಿಲ್ಲ, ಅರ್ಥವಾಗೋದಿಲ್ಲ, ಅರ್ಥವಾದದ್ದು ಉಳಿಯೋದಿಲ್ಲ. ಹೀಗೆಲ್ಲ ಆಗತ್ತೆ. ಭಕ್ತಿ ಬರೋದಿಲ್ಲ, ಅನುಸಂಧಾನ ಬರೋದಿಲ್ಲ. ಇದಕ್ಕೆಲ್ಲ ಕಾರಣ
ಜ್ಞಾನಕ್ಕೆ ಪ್ರತಿಬಂಧಕವಾದ ಪಾಪಗಳು ನಮ್ಮಲ್ಲಿ ಇರುತ್ತೆ ಅನ್ನೋದಕ್ಕೋಸ್ಕರವಾಗಿ ಹೀಗೆ ನಮಗೆ ಜ್ಞಾನ ಶೀಘ್ರದಲ್ಲಿ ಹುಟ್ಟೋದಿಲ್ಲ ಅಂತ. ಹಾಗಾದರೆ ನಮಗೆ ಜ್ಞಾನ ಹುಟ್ಟದೆ ಮೋಕ್ಷ ಇಲ್ಲ. ಜ್ಞಾನ ಹುಟ್ಟಬೇಕಾದರೆ ಪಾಪ ಹೋಗಬೇಕು. ವೆಂಕಟ ಮೊದಲಿಗೆ ಪಾಪವನ್ನು ನಾಶ ಮಾಡಿ, ಪಾಪ ಹೋದ ಮೇಲೆ ಜ್ಞಾನಕ್ಕೆ ಪ್ರತಿಬಂಧಕವಾದ ಪಾಪಗಳು ಸರದ ಮೇಲೆ ಜ್ಞಾನ ಬರ್ತದೆ. ಜ್ಞಾನ ಬಂದರೆ ಜ್ಞಾನದಿಂದ ವೇಂ ಅಮೃತ ಮೋಕ್ಷ ನಮಗೆ ಸಿಗತ್ತೆ. ಜ್ಞಾನ ಹಾಗೂ ಮೋಕ್ಷಗಳು ಸಿಗೋದಕ್ಕೆ ನಮ್ಮ ಪಾಪಗಳು ಹೋಗೋದು ಹೇಗೆ ಅವಶ್ಯಕವೋ, ಐಶ್ವರ್ಯ ಪ್ರಾಪ್ತಿಯಾಗಬೇಕಾದರೂ ಪಾಪಗಳು ಹೋಗೋದು ಅವಶ್ಯಕ. ಲೌಕಿಕವಾದ ಐಶ್ವರ್ಯ ಇವನಿಗೆ ಬರಬೇಕು ಅಂದ್ರೆ ಆ ಐಶ್ವರ್ಯ ಬರೋದಕ್ಕೆ ಏನು ಪ್ರತಿಬಂಧಕ ಪಾಪಗಳಿವೆ, ದಾರಿದ್ರ್ಯಕ್ಕೆ ಕಾರಣವಾದ ಪಾಪಗಳೇನಿವೆ ಅವುಗಳ ಹೋಗದ ಹೊರತು ಇವನಿಗೆ ಐಶ್ವರ್ಯ ಬರೋದಿಲ್ಲ. ಆದ್ದರಿಂದ ವೆಂಕಟ ಇವನ ಜ್ಞಾನ ಪ್ರತಿಬಂಧಕವಾದ ಪಾಪಗಳನ್ನೂ ಕಳೀತಾನೆ, ಅಥವಾ ಐಶ್ವರ್ಯಾಪೇಕ್ಷೆ ಇದ್ರೆ ಐಶ್ವರ್ಯಕ್ಕೆ ಪ್ರತಿಬಂಧಕವಾದ ಪಾಪಗಳನ್ನೂ ಕಳೀತಾನೆ ಅನ್ನೋದನ್ನ ವೆಂಕಟ ಅನ್ನೋ ಕಡೆಗೆ ಒಂದು ಪುರಾಣ ಹೇಳಿದರೆ, ಪಾಪಗಳನ್ನು ಕಳೆದ ಮೇಲೆ ಫಲ ಏನು ಕೊಡಬೇಕು, ಮೋಕ್ಷ ಹಾಗೂ ಐಶ್ವರ್ಯಗಳನ್ನ ಫಲವನ್ನಾಗಿ ಕೊಡ್ತಾನೆ ಅನ್ನೋದನ್ನ ಮತ್ತೊಂದು ಪುರಾಣಗಳು ಹೇಳ್ತದೆ. ಒಂದೊಂದು ಪುರಾಣಗಳು ಒಂದೊಂದು ಬಗೆಯಾಗಿ ಅರ್ಥಗಳನ್ನು ಹೇಳಿದರೂ ಕೂಡ ಆ ಎರಡೂ ತರಹದ ಅರ್ಥಗಳಲ್ಲಿ ಒಂದು ತರಹದ ಸಾಂಗತ್ಯವನ್ನ ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ ವೇಂ ಅಂದ್ರೆ ಅಮೃತ ಮೋಕ್ಷ, ಕಟ ಅಂದ್ರೆ ಐಶ್ವರ್ಯ, ಇವೆರಡನ್ನೂ ಕೊಡ್ತದೆ. ಆದ್ದರಿಂದ ವೆಂಕಟ ಎಂಬಂತಹ ಹೆಸರು ಬಂದಿದೆ ಅಂತ ಈ ಪರ್ವತದ ಬಗ್ಗೆ ತಿಳಿಸ್ತಾರೆ. ಜ್ಞಾನದಿಂದಲೇ ಮೋಕ್ಷ ಹೊರತು ಜ್ಞಾನ ಇಲ್ಲದೆ ಮೋಕ್ಷ ಇಲ್ಲ ಅನ್ನುವಂತಹ ಒಂದು ಮಾತನ್ನ ನಾವು ಕಾಣುತ್ತೇವೆ. ನಮ್ಮ ಶಾಸ್ತ್ರದ ನಿರ್ಣಯ ನಾಣ್ಯ ಪಂಥಾಹ ಅಯನಾಯ ವಿದ್ಯತೆ. ಮೋಕ್ಷಕ್ಕೆ ಜ್ಞಾನ ಒಂದೇ ದಾರಿ. ಜ್ಞಾನ ಇಲ್ಲದೆ ಕೇವಲ ಕರ್ಮಗಳಿಂದ ನಾನು ಮೋಕ್ಷವನ್ನು ಹೊಂದುತ್ತೇನೆ ಅಂತ ಅನ್ನೋದು ಸಾಧ್ಯವಿಲ್ಲ ಅಂತ ಪುರುಷ ಸೂಕ್ತದಲ್ಲಿ ನಿರ್ಣಯವನ್ನು ಹೇಳಿದ್ದಾರೆ. ಅದನ್ನು ಶ್ರೀಮದಾಚಾರ್ಯರು ಸಮರ್ಥನೆ ಮಾಡಿದ್ದಾರೆ. ವಿದ್ಯೈವತು ನಿರ್ಧಾರಣಾತ್ ಅನ್ನೋ ಕಡೆಗೆ ಸೂತ್ರಕಾರರು ನಿರ್ಣಯ ಮಾಡಿದ್ದಾರೆ. ಹೀಗಾಗಿ ಜ್ಞಾನದಿಂದಲೇ ಮೋಕ್ಷ. ಆ ಜ್ಞಾನದಿಂದಲೇ ಮೋಕ್ಷ ಅನ್ನುವ ಮಾತು ಈ ಮಾತಿನಲ್ಲಿ ನಮಗೆ ತೋರ್ತದೆ. ಯಾಕೆ? ಅನೇಕ ಜನ ಜಪವನ್ನ ಮಾಡ್ತಾ ಇರುವಾಗ ಪಾಪಪುರುಷ ವಿಸರ್ಜನಾದಿಗಳನ್ನೆಲ್ಲ ಮಾಡ್ತಾ ಇರುವಂತಹದ್ದು ನಿಮಗೆ ಗೊತ್ತು. ವಂ ಅನ್ನೋದು ಕೂಡ ಅಮೃತ ಬೀಜ ಅಂತ ಹೇಳಿದ್ದಾರೆ. ವೇಂ ಅನ್ನೋದು ಅಮೃತ ಬೀಜ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು ಸ್ವಲ್ಪ ನಾವು ವಿಶ್ಲೇಷಣೆ ಮಾಡಿದರೆ, ವಾ ಅನ್ನುವ ಧಾತು ಇದು ಜ್ಞಾನ ಅನ್ನೋ ಅರ್ಥವನ್ನ ಹೇಳಿಕೊಡ್ತದೆ. ಸಂಸ್ಕೃತದಲ್ಲಿ ವಾ ಎಂಬ ಧಾತುವಿಗೆ ಜ್ಞಾನ ಅಂತ ಅರ್ಥ ಇದೆ. ವಾ ಗತಿ ಗಂಧನಯೋಹೋ ಅಂತ ಧಾತು. ವಾ ಅನ್ನೋ ಧಾತುವಿಗೆ ಗತಿ ಅಂತ ಅರ್ಥ. ಗತಿ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥವಿದೆ. ಹಾಗಾದ್ರೆ ವಾ ಅಂದ್ರೆ ಜ್ಞಾನ. ವಾ ಧಾತುವಿಗೆ ಅರ್ಥ ಇದ್ದದ್ದು ಜ್ಞಾನ, ಆದರೆ ನಾವು ಹೇಳ್ತಾ ಇದ್ದದ್ದು ಮೋಕ್ಷ ಅನ್ನೋ ಅರ್ಥವನ್ನ ಹೇಳ್ತಾ ಇದ್ದೇವೆ. ಯಾಕೆ ಹೇಳ್ತಾ ಇದ್ದೇವೆ ಅಂದ್ರೆ, ಜ್ಞಾನದಿಂದಲೇ ಮೋಕ್ಷವಾಗತ್ತೆ ಅನ್ನೋದಕ್ಕೋಸ್ಕರವಾಗಿ ಜ್ಞಾನ ಅನ್ನೋ ಅರ್ಥವನ್ನ ಹೇಳಿಕೊಡುವ ವಾ ಎಂಬ ಧಾತುವಿನಿಂದ ಜ್ಞಾನದಿಂದ ಹುಟ್ಟುವ ಮೋಕ್ಷವನ್ನ ಆ ಶಬ್ದ ಹೇಳ್ತಾ ಇದೆ. ಜ್ಞಾನಕ್ಕೂ ಮೋಕ್ಷಕ್ಕೂ ಘನಿಷ್ಠವಾದ ಸಂಬಂಧ ಇದ್ದದ್ದರಿಂದ ಜ್ಞಾನದಿಂದ ಮಾತ್ರ ಮೋಕ್ಷವಾಗತ್ತೆ ಅಂತ ತೋರಿಸಿಕೊಡೋದಕ್ಕಾಗಿ ಮೋಕ್ಷಕ್ಕೇನೆ ಜ್ಞಾನ ಎಂಬ ಹೆಸರಿನಿಂದ ಕರೆದಿದ್ದಾರೆ. ಅದರರ್ಥ ಜ್ಞಾನ ಬಿಟ್ಟು ಬೇರೆ ಗತಿ ಇಲ್ಲ ಮೋಕ್ಷಕ್ಕೆ ಅನ್ನೋದನ್ನು ಸೂಚನೆ ಮಾಡೋದೇ ಉದ್ದೇಶ. ಆದ್ದರಿಂದ ವ ಅಥವಾ ವೇ ಈ ಎರಡೂ ಕಡೆಗೆ ಇರತಕ್ಕಂತಹ ಮೂಲಭೂತವಾದ ಧಾತು ವಾ ಎಂಬ ಧಾತು. ಆ ಧಾತುವಿಗೆ ಜ್ಞಾನ ಅಂತ ಅರ್ಥವಿದ್ದುದರಿಂದ ಜ್ಞಾನದಿಂದ ಹುಟ್ಟುವ ಮೋಕ್ಷವನ್ನು ಕೂಡ ವೇಂ ಎಂಬುದಾಗಿ ಕರೆದಿದ್ದಾರೆ. ಅಂತಹ ಜ್ಞಾನಕ್ಕೆ ಸಾಧನವಾದದ್ದರಿಂದಲೂ ಮೋಕ್ಷ ಸಾಧನವಾದದ್ದರಿಂದಲೂ ಐಶ್ವರ್ಯ ಸಾಧನವಾದದ್ದರಿಂದಲೂ ಕೂಡ ಇದನ್ನ ವೆಂಕಟ ಎಂಬುದಾಗಿ ಕರೆದಿದ್ದಾರೆ ಅಂತ ಹೇಳ್ತಾ, ವರಾಹ ಪುರಾಣದಲ್ಲಿ ಅನೇಕ ಹೆಸರುಗಳನ್ನು ಹೇಳ್ತಾರೆ. ನಾವು ಭವಿಷ್ಯೋತ್ತರ ಪುರಾಣದಲ್ಲಿ ಕೇಳಿದ್ದು 4 ಹೆಸರುಗಳನ್ನ: ವೃಷಭಾಚಲ, ಅಂಜನಾಚಲ, ಶೇಷಾಚಲ, ವೆಂಕಟಾಚಲ ಅಂತ. ಈ 4 ಅಲ್ಲದ ಇನ್ನೂ 10 ಸೇರಿಸಿ 14 ಹೆಸರುಗಳನ್ನ
ವರಾಹ ಪುರಾಣ ಹೇಳ್ತದೆ, ಬೇರೆ ಬೇರೆ ಕಾರಣಗಳಿಗಾಗಿ. ಅದನ್ನ ಕೇಳಿದರೂ ಬಹಳ ಪುಣ್ಯ ಇದೆ ಅಂತ ಹೇಳಿದ್ದಾರೆ. ನಮಗೆ ಅಪೇಕ್ಷಿತವಾದದ್ದೆಲ್ಲವನ್ನೂ ಕೊಡುತ್ತದೆ ಅನ್ನೋದಕ್ಕಾಗಿ ಈ ಪರ್ವತಕ್ಕೆ ಚಿಂತಾಮಣಿ ಪರ್ವತ ಅಂತೂ ಹೆಸರಿದೆಯಂತೆ. ಜ್ಞಾನ ಬೇಕಾದವರಿಗೆ ಜ್ಞಾನ ಕೊಡುತ್ತದೆ ಅನ್ನೋದಕ್ಕಾಗಿ ಜ್ಞಾನಾಚಲ ಅಂತ ಹೆಸರು. ಎಲ್ಲ ತೀರ್ಥಗಳ ಸನ್ನಿಧಾನ ಇದ್ದದ್ದಕ್ಕೆ ತೀರ್ಥಾಚಲ, ಎಲ್ಲ ಸರೋವರಗಳ ಸನ್ನಿಧಾನ ಇದ್ದದ್ದರಿಂದ ಪುಷ್ಕರಾದ್ರಿ ಅಂತೂ ಕರೀತಾರೆ. ಸ್ವತಃ ಯಮಧರ್ಮರಾಜ ತಪಸ್ಸು ಮಾಡಿ ಪರಮಾತ್ಮನ ಅನುಗ್ರಹವನ್ನ ಪಡೆದುಕೊಂಡಿದ್ದಾನೆ ಈ ಪರ್ವತದಲ್ಲಿ. ವೃಷ ಅಂದ್ರೆ ಯಮಧರ್ಮರಾಜ, ಆದ್ದರಿಂದ ವೃಷಾಚಲ, ವೃಷಭಾಚಲ ಬೇರೆ. ವೃಷಭಾಸುರ ಇಲ್ಲಿ ತಪಸ್ಸು ಮಾಡಿದ್ದರಿಂದ ವೃಷಭಾಚಲ, ವೃಷ ಅಂದ್ರೆ ಯಮಧರ್ಮರಾಜ ತಪಸ್ಸು ಮಾಡಿದ್ದರಿಂದ ವೃಷಾಚಲ ಅಂತ ಕರೀತಾರೆ. ಮೇರು ಪರ್ವತ ಬಂಗಾರದ ಪರ್ವತ, ಅದರ ಮಗ ಇದು, ಆದ್ದರಿಂದ ಇದಕ್ಕೆ ಕನಕಾಚಲ ಅಂತೂ ಕರೀತಾರೆ. ನಾರಾಯಣ ಎಂಬ ಒಬ್ಬ ಪಂಡಿತ ಜ್ಞಾನಿ ಇಲ್ಲಿ ತಪಸ್ಸು ಮಾಡಿದ್ದರಿಂದ ನಾರಾಯಣಾದ್ರಿ. ವೈಕುಂಠದಿಂದ ಬಂತು ಅನ್ನುವ ಒಂದು ಇತಿಹಾಸನೂ ಇದೆ. ಗರುಡ ದೇವರೇ ವೈಕುಂಠದಿಂದ ಇದನ್ನ ತಂದು ಇಟ್ರು ಅಂತನ್ನುವಂತಹದ್ದು ಕಥೆ ಉಂಟು. ಅನ್ನೋದಕ್ಕಾಗಿ ವೈಕುಂಠಾಚಲ. ನರಸಿಂಹದೇವರ ಅವತಾರವಾದದ್ದರಿಂದ ಸಿಂಹಾಚಲ. ಅಂಜನಾದೇವಿ ತಪಸ್ಸು ಮಾಡಿದ್ದರಿಂದ ಅಂಜನಾಚಲ. ವರಾಹದೇವರ ಸನ್ನಿಧಾನ ಇದ್ದದ್ದರಿಂದ ವರಾಹಾಚಲ. ನೀಲ ಎಂಬ ಕಪಿ, ರಾಮಾಯಣದಲ್ಲಿ ಬರುವ ಕಪಿ ಇಲ್ಲಿ ತಪಸ್ಸು ಮಾಡಿದ್ದರಿಂದ ನೀಲಗಿರಿ. ಅದರಂತೆ ವೆಂಕಟಾದ್ರಿ. ಯಾವಾಗಲೂ ಪರಮಾತ್ಮನ ಜೊತೆಗೆ ಅನೇಕ ಜನ ಭಗವದ್ಭಕ್ತರು ಆನಂದವನ್ನ ಅನುಭವಿಸ್ತಾರೆ, ಕ್ರೀಡೆಯನ್ನ ಮಾಡ್ತಾರೆ ಎನ್ನುವುದಕ್ಕೆ ಆನಂದಗಿರಿ. ಲಕ್ಷ್ಮೀ ಸನ್ನಿಧಾನ ಇದ್ದದ್ದರಿಂದ ಶ್ರೀಶೈಲ, ಶ್ರೀನಿವಾಸನ ಸನ್ನಿಧಾನ ಇದ್ದದ್ದರಿಂದ ಶ್ರೀನಿವಾಸಗಿರಿ. ಹೀಗೆ ಅನೇಕ ಹೆಸರುಗಳಿಂದ ಇದನ್ನ ಕರೀತಾರೆ ಎಂಬುದಾಗಿ ವರ್ಣನೆಯನ್ನ ಮಾಡ್ತಾರೆ. ಈ ವೆಂಕಟಾಚಲದಲ್ಲಿ ಇರುವ ಸ್ವಾಮಿ ಪುಷ್ಕರಣಿ ಎಂಬ ಸರೋವರದ ಮಹಿಮೆಯನ್ನು ನೀವು ಸಾಕಷ್ಟು ಕೇಳಿದ್ದೀರಿ. ಆ ಸ್ವಾಮಿ ಪುಷ್ಕರಣಿ ಎಂಬ ಹೆಸರು ಬರೋದಕ್ಕೆ ಕಾರಣ ಏನು ಅಂತ ಹೇಳ್ತಾರೆ. ಸ್ವಾಮಿ ಪುಷ್ಕರಣಿ ಇದು ನಾಳೆ ಪೂಜೆಯಾಗ್ತಾ ಇರುವ ಸರಸ್ವತಿಯ ವಿಶೇಷ ಸನ್ನಿಧಾನ ಇದ್ದದ್ದು. ಎಲ್ಲ ತೀರ್ಥಗಳ ಸನ್ನಿಧಾನ ಇದೆ, ಇದನ್ನು ನೀವು ತಿಳಿದಿದ್ದೀರಿ. ಆದರೆ ಸ್ವಾಮಿ ಪುಷ್ಕರಣಿ ಎಂಬ ಹೆಸರು ಯಾಕೆ ಬಂತು? ಎರಡು ಕಾರಣಗಳು. ಒಂದು, ಎಲ್ಲ ಪುಷ್ಕರಣಿಗಳಲ್ಲಿ ಬಹಳ ಶ್ರೇಷ್ಠವಾದ ಪುಷ್ಕರಣಿ ಸ್ವಾಮಿನಿ, ನಾಯಕಿಯಾದ ಸ್ವಾಮಿನಿ ಆದ ಪುಷ್ಕರಣಿಯಾದದ್ದರಿಂದ ಸ್ವಾಮಿ ಪುಷ್ಕರಣಿ ಅನ್ನೋದು ಒಂದು ಅರ್ಥವಾದರೆ, ಇನ್ನೊಂದು ಸ್ವಾಮಿತ್ವವನ್ನ ಕೊಡುವ ಪುಷ್ಕರಣಿ, ಆದ್ದರಿಂದ ಸ್ವಾಮಿ ಪುಷ್ಕರಣಿ. ಯಾರು ತಮ್ಮ ಸ್ವಾಮಿತ್ವವನ್ನ ಕಳೆದುಕೊಂಡಿದ್ದಾರೆ, ರಾಜ್ಯದಿಂದ ಭ್ರಷ್ಟರಾಗಿದ್ದಾರೆ, ಅಧಿಕಾರದಿಂದ ಉರುಳಿದ್ದಾರೆ, ಅಂಥವರಿಗೆ ಸ್ವಾಮಿತ್ವವನ್ನ ಕೊಡುವಂತಹ ಪುಷ್ಕರಣಿಯಾದದ್ದರಿಂದ ಸ್ವಾಮಿ ಪುಷ್ಕರಣಿ ಎಂಬಂತಹ ಹೆಸರು ಇದೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೊಂದು ಕಥೆಯನ್ನು ಹೇಳ್ತಾರೆ. ಶಂಖ ಅಥವಾ ಶಂಖಣ ಎರಡೂ ಹೆಸರಿದೆ. ಒಬ್ಬ ರಾಜ, ಆ ಶಂಖ ಎಂಬಂತಹ ರಾಜನಿಗೆ ಎಷ್ಟೋ ಬೇಕಾದಷ್ಟು ವಿಸ್ತೃತವಾದ ರಾಜ್ಯ, ಬೇಕಾದಷ್ಟು ಅಧಿಕಾರ ಎಲ್ಲ ಇರುತ್ತದೆ. ಆದರೆ ಶತ್ರುಗಳು ಆ ಎಲ್ಲ ವಿಧವಾದಂತಹ ರಾಜ್ಯವನ್ನ ಅಪಹಾರ ಮಾಡಿಕೊಂಡು ಇವನನ್ನ ಸೋಲಿಸಿ ಅಧಿಕಾರದಿಂದ ಭ್ರಷ್ಟನನ್ನಾಗಿ ಮಾಡಿದಾಗ ಆ ಶಂಖ ಎಂಬಂತಹ ರಾಜ ಜ್ಞಾನಿಗಳ ಗುರುಗಳ ಆದೇಶವನ್ನ ತೆಗೆದುಕೊಂಡು ಇಲ್ಲಿ ಬರ್ತಾನೆ. ವೆಂಕಟಾಚಲದಲ್ಲಿ ಬಂದು ವೆಂಕಟಾಚಲದಲ್ಲಿ ವಿಶೇಷವಾಗಿ ಭಗವಂತನ ಸೇವೆಯನ್ನ ಮಾಡಿ ಈ ಪುಷ್ಕರಣಿಯಲ್ಲಿ ಸ್ನಾನವನ್ನ ಮಾಡ್ತಾನೆ. ಈ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದಾಗ, ಭಗವಂತನ ಸ್ತೋತ್ರ ಮಾಡಿದಾಗ ಪರಮಾತ್ಮನ ದರ್ಶನವಾಗ್ತದೆ. ಪುಷ್ಕರಣಿಯ ಮಧ್ಯದಲ್ಲೇ ಶ್ರೀನಿವಾಸ ದರ್ಶನ ಕೊಡ್ತಾನೆ. ಪರಮಾತ್ಮನ ಸ್ತೋತ್ರ ಮಾಡಿದಾಗ ದೇವರು ಅನುಗ್ರಹ ಮಾಡಿದರೆ ಯಾವ ಶತ್ರುಗಳು ಇವನಿಂದ ರಾಜ್ಯವನ್ನ ಕಸಿದುಕೊಂಡು ಹೋಗಿರ್ತಾರೆ ಅವರಲ್ಲಿ ಪರಸ್ಪರ ಕಲಹ ಪ್ರಾರಂಭವಾಗ್ತದೆ. ನಾನು ಗೆದ್ದು ತಂದದ್ದು ನನಗೆ ಬೇಕು ನನಗೆ ಬೇಕು ಅಂತ ತಮ್ಮ ತಮ್ಮಲ್ಲಿ ಹೊಡೆದಾಡಿ ಕೊನೆಗೆ ನಮಗೆ ಯಾರಿಗೂ ಇದು ದಕ್ಕೋದಿಲ್ಲ, ನೀನೇ ತೆಗೆದುಕೋ ಅಂತ ಇವನು ಕುಳಿತಲ್ಲೇನೆ ತಂದು ಒಪ್ಪಿಸಿ ಹೋಗ್ತಾರೆ ರಾಜ್ಯವನ್ನು. ಯಾವ ಶಂಖ ಎಂಬ ರಾಜ ಮಹಾಪ್ರಯತ್ನ ಮಾಡಿದರೂ ಆ ಶತ್ರುಗಳನ್ನು ಸೋಲಿಸಲಿಕ್ಕಾಗಿರಲಿಲ್ಲ. ಅಂತಹ ಶತ್ರುಗಳು ಭಗವಂತನ ಪ್ರೇರಣೆಯಂತೆ ಧಿಯೋಯೋನ ಪ್ರಚೋದಯ ಅವರ ಬುದ್ಧಿಯಲ್ಲಿ ಪ್ರೇರಣೆ ಮಾಡಿಬಿಟ್ಟ. ಒಬ್ಬೊಬ್ಬರು ಹೊಡೆದಾಡಿ ಯಾರಿಗೂ ರಾಜ್ಯ ಸಿಗದೆ ಕೊನೆಗೆ ಈ ರಾಜ್ಯ ನಿನ್ನದ ನಿನಗೇ ಇರಲಿ ಅಂತ ವೆಂಕಟಾಚಲದಲ್ಲಿ ಕುಳಿತಂತಹ ಶಂಖನಿಗೆ ತಂದು ಅದನ್ನು ಸಮರ್ಪಣೆ ಮಾಡ್ತಾರೆ. ಸ್ವಾಮಿತ್ವವನ್ನ ಕಳೆದುಕೊಂಡ ಶಂಖನಿಗೆ ಸ್ವಾಮಿತ್ವವನ್ನ ತಂದುಕೊಟ್ಟಂತಹ ಪುಷ್ಕರಣಿ ಇದು. ಆದ್ದರಿಂದ ಇದಕ್ಕೆ ಸ್ವಾಮಿ ಪುಷ್ಕರಣಿ. ಅಧಿಕಾರ ಭ್ರಷ್ಟರಾದವರಿಗೆ ತಮ್ಮ ಅಧಿಕಾರ
ಪುನಃ ಸ್ಥಿರವಾಗಿ ಉಳಿಯಬೇಕು ಅನ್ನುವ ಅಪೇಕ್ಷೆ ಇದ್ರೆ ಈ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಬೇಕು. ಆ ವಿಧವಾದ ಕ್ಷುದ್ರವಾದ ಕಾಮ ನಿಜವಾಗಿ ಸಲ್ಲದು. ನಮಗೆ ನಿಜವಾದ ಸ್ವಾಮಿತ್ವ ಯಾವುದರ ಮೇಲೆ ಬೇಕಾಗಿದೆ, ಯಾವ ತರಹದ ಶತ್ರುಗಳ ಮೇಲೆ ನಮಗೆ ಜಯ ಸಾಧಿಸಬೇಕಾಗಿದೆ ಅಂದರೆ ನಮ್ಮ ಮನಸ್ಸಿನ ಮೇಲೆ ನಮಗೆ ಸ್ವಾಮಿತ್ವ ಬೇಕಾಗಿದೆ. ನಮ್ಮ ಕಾಮಕ್ರೋಧಾದಿ ಶತ್ರುಗಳ ಮೇಲೇನೆ ನಾವು ಜಯವನ್ನು ಸಂಪಾದನೆ ಮಾಡಬೇಕಾಗಿದೆ ಅನ್ನೋದಕ್ಕೋಸ್ಕರವಾಗಿ ಆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ನಮ್ಮ ಮನಸ್ಸಿನ ಮೇಲೆ, ಇಂದ್ರಿಯಗಳ ಮೇಲೆ ಸ್ವಾಮಿತ್ವವನ್ನ ಗಳಿಸುವುದಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು ಎಂಬ ಸಂದೇಶವನ್ನ ನಮಗೆ ಇಲ್ಲಿ ನೀಡುತ್ತಾ ಇದ್ದಾರೆ. ಇಂತಹ ಶ್ರೇಷ್ಠವಾದ ಆ ವೆಂಕಟಾಚಲದಲ್ಲಿ ಭಗವಂತ ಅವ್ಯಕ್ತನಾಗಿ ಎಷ್ಟೋ ದಿವಸ ಸನ್ನಿಹಿತನಾಗಿದ್ದನಂತೆ. ಯಾರಿಗೂ ವ್ಯಕ್ತನಾಗದೇ ಇದ್ದಂತೆ ಅವ್ಯಕ್ತನಾಗಿ ಅಲ್ಲಿದ್ದ. ಜ್ಞಾನಿಗಳಿಗೆ ತೋರ್ತಾ ಇದ್ದ. ಜ್ಞಾನಿಗಳು ಹೋಗಿ ಆ ತೀರ್ಥದಲ್ಲಿಯೇ, ಪರ್ವತದಲ್ಲಿಯೇ ಭಗವಂತನ ಚಿಂತನವನ್ನ ಮಾಡ್ತಾ ಇದ್ರು. ಆ ರೀತಿಯಾಗಿ ಪರಮಾತ್ಮನ ಚಿಂತನವನ್ನ ಮಾಡಿ ಪರಮಾತ್ಮನ ವಿಶೇಷವಾಗಿರತಕ್ಕಂತಹ ಅನುಗ್ರಹವನ್ನ ಹೊಂದತಕ್ಕಂತಹ ಮಹಾನುಭಾವರು ಕೆಲವರು ಮೊನ್ನೆ ದಿವಸ ಹೇಳಿದ ಹಾಗೆ ಪರ್ವತದ ಮೇಲೇನೆ ಹತ್ತುತ್ತಾ ಇರಲಿಲ್ಲಂತೆ. ಪರ್ವತದ ಕೆಳಭಾಗದಲ್ಲಿಯೇ ಇದ್ದು ಪರ್ವತವನ್ನೇ ದೇವರು ಅಂತ ಪೂಜೆ ಮಾಡತಕ್ಕಂತಹ ಮಹಾನುಭಾವರು, ಋಷಿಗಳು ಎಷ್ಟೋ ಜನ ಇದ್ರು ಅಂತ. ವ್ಯಾಸರಾಜರ ಅಥವಾ ಇನ್ನು ಅನೇಕ ಜ್ಞಾನಿಗಳ ಕಥೆಯನ್ನು ನಾನು ಹೇಳಿದೆ. ಅದು ಕೇವಲ ಇವರ ಮನಸ್ಸಿಗೆ ತೋರಿದಂತೆ ಇವರು ನಡೆದದ್ದು ಅನ್ನುವುದು ಮಾತ್ರ ಅಲ್ಲ, ಪುರಾಣದಲ್ಲೇ ಅದರ ಉಲ್ಲೇಖ ಇದೆ. ಎಷ್ಟೋ ಜ್ಞಾನಿಗಳು, ಋಷಿಗಳು, ಮುನಿಗಳು ಈ ಪರ್ವತವನ್ನೇ ಸಾಕ್ಷಾತ್ ವಿಷ್ಣುವಿನ ಪ್ರತೀಕ ಅಂತ ಭಾವನೆಯನ್ನು ಇಟ್ಟುಕೊಂಡಂತಹ ಮಹಾನುಭಾವರು ಅದರ ಮೇಲೆ ಹತ್ತೋದನ್ನೇ ಬಿಟ್ಟು ಕೆಳಗೆ ಇದ್ದು ಭಗವಂತನ ಉಪಾಸನೆಯನ್ನ ಮಾಡ್ತಾರೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಬೇಕಾದಷ್ಟು ಜನ ಉಪಾಸನೆಯನ್ನ ಮಾಡ್ತಾ ಇದ್ರೂ ಕೂಡ ಮುಂದೆ ಬರುವ ಜನರಿಗೆ ತೀರ್ಥವನ್ನ, ಪರ್ವತವನ್ನ ನೋಡಿ ನಿನ್ನನ್ನ ಚಿಂತನೆ ಮಾಡುವಂತಹ ಯೋಗ್ಯತೆ ಇರೋದಿಲ್ಲ ಅನ್ನೋದಕ್ಕಾಗಿ ಎಲ್ಲರಿಗೆ ತೋರುವಂತೆ ನಿನ್ನ ರೂಪವನ್ನ ಇಡು ಅಂತ. ಅದಕ್ಕೆ ಬ್ರಹ್ಮದೇವರು ಬಹಳ ಸುಂದರವಾದ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ನೀನು ಹೀಗೆ ಅವ್ಯಕ್ತನಾಗಿ ಉಳಿದು ಬಿಟ್ರೆ ಪಾಪಿಗಳ ಸಂಖ್ಯೆ ಬಹಳ ಆಗತ್ತೆ. ಪಾಪಿಗಳ ಸಂಖ್ಯೆ ಬಹಳ ಆದರೆ ನಿನ್ನದೇನು ಜವಾಬ್ದಾರಿ ಇದೆ ಗೊತ್ತೇನು ಶ್ರೀನಿವಾಸ? ನರಕಗಳನ್ನ ಬಹಳ ಹೊಸದಾಗಿ ಸೃಷ್ಟಿ ಮಾಡಬೇಕಾಗ್ತದೆ. ಈಗ ಮಾಡಿದ ನರಕಗಳು ಸಾಕಾಗುವುದಿಲ್ಲ. ಅಷ್ಟು ಪಾಪಿಗಳು ಕಲಿಯುಗದಲ್ಲಿ ಆಗ್ತಾರೆ. ನೀನು ಮಾಡಿದ ನರಕಗಳು ಸಾಕಾಗಬೇಕು ಅಂತಾದರೆ ನರಕಕ್ಕೆ ಹೆಚ್ಚು ಜನ ಬರದೇ ಇದ್ದ ಹಾಗೆ ವ್ಯವಸ್ಥೆ ಮಾಡಬೇಕು. ನರಕಕ್ಕೆ ಹೆಚ್ಚು ಜನ ಬರದೇ ಇದ್ದ ಹಾಗೆ ವ್ಯವಸ್ಥೆ ಮಾಡಬೇಕಾಗಿದ್ರೆ ಎಲ್ಲ ಜನರಿಗೆ ನೀನು ತೋರುವಂತೆ ಈ ವೆಂಕಟಾಚಲದಲ್ಲಿ ಪ್ರತ್ಯಕ್ಷನಾಗಿದ್ರೆ ನಿನ್ನ ದರ್ಶನದಿಂದಲೇ ಎಷ್ಟೋ ಪಾಪಗಳಿಂದ ಮುಕ್ತರಾಗ್ತಾರೆ. ನರಕದಲ್ಲಿ ಸ್ವಲ್ಪ ಆದರೂ ಅವಕಾಶ ಇರುತ್ತದೆ ಅಂತ ಅದರ ತಾತ್ಪರ್ಯ ಭಕ್ತರ. ಯಾಕೆಂದ್ರೆ ಒಂದು ಮಾತನ್ನು ಉಪನಿಷತ್ತು ಹೇಳುತ್ತದೆ, ಎಷ್ಟು ಜನ ಹೋದರೂ ಕೂಡ ಸ್ವರ್ಗ ಆಗಲಿ ನರಕ ಆಗಲಿ ತುಂಬುವುದಿಲ್ಲ, ಭಗವಂತನ ಲೋಕವೂ ತುಂಬುವುದಿಲ್ಲ. ಬೇಕಾದಷ್ಟು ಜನ ಹೋದರೂ ಕೂಡ ಪರಮಾತ್ಮನ ಅದ್ಭುತವಾದ ಶಕ್ತಿಯಿಂದ ಎಲ್ಲರಿಗೂ ಅಲ್ಲಿ ಸ್ಥಳ ಉಂಟೇ ಉಂಟು, ಅವಕಾಶ ಉಂಟೇ ಉಂಟು. ಅದೇನು ದೊಡ್ಡ ಸಮಸ್ಯೆ ಅಲ್ಲ ದೇವರಿಗೆ. ಎಷ್ಟು ಜನ ಬಂದರೂ ಅಲ್ಲಿ ಅಕಾಮಿಡೇಷನ್ ಮಾಡ್ತಾನೆ ದೇವರು. ಆದರೆ ಬ್ರಹ್ಮದೇವರ ಮಾತಿನ ತಾತ್ಪರ್ಯ ಪಾಪಿಗಳ ಸಂಖ್ಯೆ ಹೆಚ್ಚಾಗಬಾರದು, ಸಜ್ಜನರಾದರೂ ತಮ್ಮ ಪಾಪವನ್ನು ಕಳೆದುಕೊಂಡು ಉದ್ಧಾರ ಮಾಡಿಕೊಳ್ಳಲಿ ಅನ್ನೋ ದೃಷ್ಟಿಯಿಂದ ಈ ರೀತಿಯಾಗಿ ಬ್ರಹ್ಮದೇವರು ಹೇಳ್ತಾರೆ. ಪರಮಾತ್ಮ ಸನಕಾದಿಗಳ ಬ್ರಹ್ಮದೇವರ ಪ್ರಾರ್ಥನೆಯಂತೆ ಅವತ್ತಿನಿಂದ ಎಲ್ಲರಿಗೂ ದೃಶ್ಯನಾಗಿ ಈ ಪರ್ವತದಲ್ಲಿ ಸನ್ನಿಹಿತನಾಗಿದ್ದಾನೆ ಎಂಬ ಮಾತನ್ನ ವರಾಹ ಪುರಾಣದಲ್ಲಿ ತಿಳಿಸ್ತಾ ಇದ್ದಾರೆ. ಇದಾದ ಮೇಲೆ ಈ ಕಡೆಗೆ ಭವಿಷ್ಯೋತ್ತರ ಪುರಾಣದ ವೆಂಕಟಾಚಲದ ಮಹಾತ್ಮ್ಯದಲ್ಲಿ ಪರಮಾತ್ಮ ವಲ್ಮೀಕದಲ್ಲಿ ಬಂದು ಹುತ್ತಿನಲ್ಲಿ ಸನ್ನಿಹಿತನಾಗಿದ್ದಾನೆ. ಚೋಳರಾಜನಿಗೆ ಶಾಪ ಕೊಟ್ಟ. ಚೋಳರಾಜನನ್ನ ಕಳಿಸಿ ಆದ ಮೇಲೆ ಒಂದು ದಿವಸ ಪರಮಾತ್ಮ ವಲ್ಮೀಕದಿಂದ ಹೊರಗೆ ಬಂದು ಸಂಚಾರ ಮಾಡ್ತಾ ಇದ್ದಾನೆ. ಈ ಕಡೆಗೆ ವರಾಹದೇವರು ಪರಮಾತ್ಮನದೇ ಇನ್ನೊಂದು ರೂಪ, ಶ್ಯಾಮಾಕವನ್ನ ಧಾನ್ಯವನ್ನ ಅಪಹಾರ ಮಾಡುವ ಅಸುರನನ್ನ ಸಂಹಾರ ಮಾಡಿ ವರಾಹದೇವರು ಬರ್ತಾ ಇದ್ದಾರೆ. ವರಾಹದೇವರ ಸೈನ್ಯ ಬರ್ತಾ ಇದೆ.
ಆ ವರಾಹದೇವರ ಸೈನ್ಯ ಪರಮಾತ್ಮನನ್ನ ಶ್ರೀನಿವಾಸನನ್ನ ಬೆನ್ನತ್ತಿ ಬಂದ್ರೆ ದೇವರು ಶಬರಿದಂತೆ ನಟನೆ ಮಾಡಿ ವಾಲ್ಮೀಕದಲ್ಲಿ ಪ್ರವೇಶ ಮಾಡ್ತಾನೆ. ವರಾಹದೇವರು ಬಂದು ಪರಮಾತ್ಮನನ್ನ ಹೊರಗೆ ಕರೀತಾರೆ. ಆಗ ಭಗವಂತನ ವರಾಹದೇವರ ಅದ್ಭುತವಾದ ಸಮಾಗಮ. ದೇವತೆಗಳು ಪುಷ್ಪವೃಷ್ಟಿಯನ್ನ ಮಾಡ್ತಾರೆ. ವರಾಹದೇವರು ಬಹಳ ಹೊಲಸಾದ ರೂಪ, ಶ್ರೀನಿವಾಸನದು ಬಹಳ ಸುಂದರವಾದ ರೂಪ ಅಂತ ತಿಳಿಯಬೇಡಿ. ಪುರುಷನ ಆಕಾರದಲ್ಲಿರುವ ಶ್ರೀನಿವಾಸನ ರೂಪ ಎಷ್ಟು ಸುಂದರವೋ ಅಷ್ಟೇ ಸುಂದರವಾದದ್ದು ವರಾಹ ರೂಪವೂ ಕೂಡ. ಅದು ನಮಗೂ ನಿಮಗೂ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲದೆ ಇದ್ದ ಮಾತು. ಅವನು ಮೀನಿನ ರೂಪದಲ್ಲಿರಬಹುದು, ವರಾಹದ ರೂಪದಲ್ಲಿರಬಹುದು, ಸಿಂಹದ ರೂಪದಲ್ಲಿರಬಹುದು, ಪುರುಷನ ರೂಪದಲ್ಲಿರಬಹುದು. ಸೌಂದರ್ಯದಲ್ಲಿ ಕೊರತೆ ಇಲ್ಲ. ಅನಂತವಾದ ಸೌಂದರ್ಯದ ಖನಿಯಾದ ಭಗವಂತನಿಗೆ ಎರಡು ರೂಪಗಳಲ್ಲಿಯೂ ವ್ಯತ್ಯಾಸ ಇಲ್ಲ. ಅಷ್ಟು ಸುಂದರವಾದಂತಹ ಆ ಎರಡೂ ರೂಪಗಳಿಂದ ಪರಮಾತ್ಮ ಸಂವಾದವನ್ನ ಮಾಡ್ತಾ ಇದ್ರೆ ದೇವತೆಗಳು ಪುಷ್ಪವೃಷ್ಟಿಯನ್ನ ಮಾಡ್ತಾರೆ. ಇದೇನು ಪರಮಾತ್ಮನ ಲೀಲೆ? ಎರಡೂ ಒಂದೇ ರೂಪ, ಒಬ್ಬನೇ ಭಗವಂತ. ಒಬ್ಬನು ಮಾತಾಡ್ತಾನೆ, ಇನ್ನೊಬ್ಬನು ಕೇಳ್ತಾನೆ, ಪ್ರಶ್ನೆ ಕೇಳ್ತಾನೆ, ಉತ್ತರ ಕೇಳ್ತಾನೆ, ಕರಾರುಗಳನ್ನು ಹಾಕ್ತಾನೆ, ಒಬ್ಬೊಬ್ಬರು ವ್ಯವಹಾರವನ್ನ ಮಾಡ್ತಾ ಇದ್ದಾರೆ. ಇದು ಎಷ್ಟು ವಿಚಿತ್ರ ಎಂಬುದಾಗಿ ಪುಷ್ಪವೃಷ್ಟಿಯನ್ನ ಮಾಡ್ತಾರೆ. ನಿಜವಾಗಿ ಪರಮಾತ್ಮನಿಗೆ ಶ್ರೀನಿವಾಸನಿಗೂ ವರಾಹನಿಗೂ ಅಭೇದ ಇದ್ದದ್ದರಿಂದ ಅಭೇದವಿದ್ದರೂ ಬೇರೆಯಾದವರಂತೆ ತೋರ್ತಾರೆ ಅನ್ನೋದಕ್ಕಾಗಿ ಇದೊಂದು ಲೀಲೆ. ಬೇರೆನೇ ಇದ್ದವರು ಮಾತಾಡಿದ್ರೆ ಅದು ಲೀಲೆ ಅಲ್ಲ. ಅದು ನಾವೆಲ್ಲ ಬೇರೆ ಬೇರೆನೇ ಇದ್ದೇವೆ, ಮಾತಾಡ್ತೇವೆ. ನಾವೆಲ್ಲರೂ ಒಂದೇ ಆಗಿದ್ರೆ, ಎಲ್ಲ ಜೀವರು ಒಂದೇ ಅಂತಾಗಿದ್ರೆ ನಾವು ಯಾರು ಮಾತಾಡಿದ್ರೂ ಪುಷ್ಪವೃಷ್ಟಿ ಮಾಡಬೇಕಾಗಿತ್ತು. ನಮಗೆಂದೂ ಪುಷ್ಪವೃಷ್ಟಿ ಮಾಡಿಲ್ಲಲ್ಲ, ಕಲ್ಲಿನ ವೃಷ್ಟಿ ಮಾಡಿಲ್ಲ, ಅದೇ ವಾಸಿ. ಪುಷ್ಪವೃಷ್ಟಿ ಮಾಡಿಲ್ಲ. ಯಾಕೆ? ಭೇದ ಇದ್ದದ್ದು ಸತ್ಯ. ಆದರೆ ಒಬ್ಬನೇ ವ್ಯಕ್ತಿ ಏಕಪಾತ್ರಾಭಿನಯನವನ್ನ ಮಾಡ್ತಾ ತಾನೇ ಗಂಡಿನ ಧ್ವನಿಯಿಂದ ಮಾತಾಡ್ತಾನೆ, ತಾನೇ ಹೆಣ್ಣಿನ ಧ್ವನಿಯಿಂದ ಉತ್ತರ ಕೊಡ್ತಾನೆ. ಒಂದು ವೇಷದಿಂದ ಬಂದು ಒಂದು ಪ್ರಸಂಗವನ್ನ ಮಾಡಿದರೆ ಒಂದೇ ಕ್ಷಣದಲ್ಲಿ ವೇಷವನ್ನ ಬದಲಾಯಿಸಿ ಇನ್ನೊಂದು ರೀತಿಯಾಗಿ ಮಾತಾಡ್ತಾನೆ. ಒಂದು ಕ್ಷಣ ಆದರೂ ಬೇಕು ಅವನಿಗೆ ವೇಷ ಬದಲಾಯಿಸಲಿಕ್ಕೆ, ನಟನಿಗೆ. ಆದರೆ ಭಗವಂತನಿಗೆ ಒಂದು ಕ್ಷಣನೂ ಬೇಕಾಗಿಲ್ಲ. ಏಕಕಾಲಕ್ಕೆ ಅನಂತ ರೂಪಗಳನ್ನ ತೆಗೆದುಕೊಂಡು ಭಗವಂತ ಆ ಲೀಲೆಯನ್ನ ಮಾಡ್ತಾನಲ್ಲ, ಅದನ್ನ ನೋಡೋದಕ್ಕೆ ಆನಂದವಾಗತ್ತೆ ಎಂಬುದಾಗಿ ದೇವತೆಗಳು ಪುಷ್ಪವೃಷ್ಟಿಯನ್ನ ಮಾಡಿದ್ದಾರೆ. ಪರಮಾತ್ಮ ತನ್ನ ಪರಿಚಯವನ್ನ ವರಾಹದೇವರಿಗೆ ಹೇಳಿಕೊಂಡು ಎಷ್ಟೋ ಸಹಸ್ರ ವರ್ಷಗಳು ಕಳೆದು ಹೋಗಿವೆ. ಈಗ ವರಾಹದೇವರಿಗೆ ಪರಮಾತ್ಮ ಕೇಳ್ತಾನೆ, ನಿನ್ನ ಇದೆಲ್ಲ ವರಾಹದೇವರ ವರಾಹಾದ್ರಿ, ಅದು ವರಾಹದೇವರ ಸ್ಥಾನ. ಅದು ವರಾಹದೇವರು ಭೂಮಿಯನ್ನ ಉದ್ಧಾರ ಮಾಡಿ, ಸಮುದ್ರದಲ್ಲಿರುವಂತಹ ಭೂಮಿಯನ್ನ ಉದ್ಧಾರ ಮಾಡಿ ಸ್ಥಾಪನೆ ಮಾಡಿದ ಮೇಲೆ ಈ ವೆಂಕಟಾದ್ರಿಯಲ್ಲಿ ಬಂದು ನೆಲೆಸ್ತಾರೆ. ಅಂದಿನಿಂದ ವರಾಹದೇವರೇ ನೆಲೆಸಿದ ಸ್ಥಳ. ಆದರೆ ಇವತ್ತು ಶ್ರೀನಿವಾಸ ಕೇಳ್ತಾನೆ, ನನಗೆ ನಿನ್ನ ಪರ್ವತದಲ್ಲಿ ಇರೋದಕ್ಕೆ ಸ್ವಲ್ಪ ಅವಕಾಶ ಕೊಡು, ಸ್ಥಳ ಕೊಡು ಅಂತ. ಕಲಿಯುಗದಲ್ಲಿ ಬರತಕ್ಕಂತಹ ಜನರು ಹೇಗಿರ್ತಾರೆ ಅನ್ನೋದನ್ನು ದೇವರು ತೋರಿಸ್ತಾ ಇದ್ದಾನೆ. ಮೊದಲಿಗೆ ಇರೋ ಹಾಗೆ ಇದ್ದು ಬಿಡೋದು. ಈ ತಮಿಳುನಾಡೊಳಗೆ ಅದು ಬಂದುದು ಬಿಟ್ಟದು ನಮಗೆ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಒಂದು ಸ್ಕೀಮ್ ಬಂದಿದೆ, ಅಕ್ರಮ ಸಕ್ರಮ ಅಂತ ಒಂದು ಸ್ಕೀಮು. ಇಲ್ಲಿ ನಿಮಗೆ ಗೊತ್ತಿರಲಿಕ್ಕಿಲ್ಲ ಆ ಹೆಸರು. ಅದರ ಅರ್ಥ ಏನು ಅಂದ್ರೆ, ಮೊದಲಿಗೆ ಅಕ್ರಮವಾಗಿ ಇದ್ದು ಬಿಡೋದು, ಆಮೇಲೆ ನಾವು ಹೀಗಿದ್ದೇವೆ ಇದನ್ನ ಸಕ್ರಮ ಮಾಡಿಕೊಡಿ ಅಂತ ಅಪ್ಲಿಕೇಶನ್ ಕೊಟ್ಟರೆ ಅದನ್ನು ಮಾಡಿಬಿಡಬಹುದು ಅಂತ. ವಿನಾಕಾರಣವಾಗಿ ಅಕ್ರಮವಾಗಿ ಜನರು ಬಹಳ ಇರೋದಕ್ಕಿಂತಲೂ ಅವರು ಅಕ್ರಮವಾಗಿ ಇದ್ದದ್ದನ್ನ ನಾವೇ ಒಪ್ಪಿಗೆ ಕೊಟ್ಟು ಅವರನ್ನು ಒಳ್ಳೆಯವರನ್ನಾಗಿ ಮಾಡೋಣ ಅಂತ ಒಂದು ಸ್ಕೀಮ್ ತೆಗೆದಿದ್ದಾರೆ. ಹೀಗೆ ಜನ ಮೋಸ ಮಾಡ್ತಾರೆ ಅನ್ನೋದನ್ನ ಕಲಿಯುಗದ ಸ್ವಭಾವ ದೇವರು ತೋರಿಸ್ತಾನೆ. ತಾನಿದ್ದು ಎಷ್ಟೋ ದಿವಸ ಆದ ಮೇಲೆ ನನಗೊಂದು ಸ್ಥಳ ಕೊಡು ಅಂದ್ರೆ ವರಾಹದೇವರಂತಾರೆ, ಸ್ಥಳಂ ಮೌಲ್ಯೇನ ಗೃಹ್ಯತಾಂ. ಸ್ಥಳ ಕೊಡುವುದ ಮಾತ್ರಕ್ಕೆ ಹಾಗೆ ಪುಕ್ಕಟೆಯಾಗಿ ಕೊಡ್ಲಿಕ್ಕೆ ಆಗುವುದಿಲ್ಲ. ಮೌಲ್ಯ ಕೊಟ್ರೆ, ಹಣ ಕೊಟ್ರೆ ನಾನು ಸ್ಥಳ ಕೊಡ್ತೇನೆ ಅಂತ ಹೇಳ್ತಾನೆ. ಶ್ರೀನಿವಾಸ ದೇವರಂತಾರೆ, ನಿನಗೇನು ಹಣ ಕೊಡಬೇಕು, ನನ್ನ ಹತ್ರ ಏನು ಇಲ್ವೇ ಇಲ್ಲ, ನನ್ನ ಕೈಯಿಂದ ಎತ್ತಿ ನಾನೇನು ಕೊಡೋದಿಲ್ಲ. ನನ್ನ ಭಕ್ತರು ಕೋಟಿ ಕೋಟಿ ಜನ ಬರ್ತಾರೆ ಮುಂದೆ. ಆ ಬಂದಂತಹ ಭಕ್ತರು ನನಗೆ ಪೂಜೆ ಮಾಡುವ ಮೊದಲು ನಿನಗೆ ಪೂಜೆ ಮಾಡ್ತಾರೆ, ನಿನಗೆ ನೈವೇದ್ಯ ಕ್ಷೀರಾಭಿಷೇಚನಾದಿಗಳನ್ನು ಮಾಡ್ತಾರೆ. ಅದೇ ನಾನು ಈ ಸ್ಥಳದಲ್ಲಿ ಇದ್ದದ್ದಕ್ಕೆ ನಿನಗೆ ಕೊಡಬೇಕಾದ ಮೌಲ್ಯ ಎಂಬುದಾಗಿ ನೀನು ಗ್ರಹಣೆ ಮಾಡು, ಪ್ರತ್ಯೇಕವಾಗಿ ನಾನು ಕೊಡೋದಿಲ್ಲ ಎಂಬುದಾಗಿ ಶ್ರೀನಿವಾಸ ದೇವರು ವರಾಹದೇವರಿಗೆ ಹೇಳ್ತಾರೆ. ಇದು ವರಾಹದೇವರಿಗೆ ಶ್ರೀನಿವಾಸ ದೇವರು ಹೇಳಿದ್ದು, ಶ್ರೀನಿವಾಸ ದೇವರಿಗೆ ವರಾಹದೇವರು ಉತ್ತರ ಕೊಟ್ಟಿದ್ದು. ಇವುಗಳೆಲ್ಲ ನಮ್ಮ ಜೀವನದೊಳಗೆ ನಿಜವಾಗಿ ನಾವು ತಿಳಿಯಬೇಕಾದ ಮಾತು.
ಶ್ರೀನಿವಾಸ ದೇವರು ವರಾಹ ದೇವರು ಬೇರೆ ಅಲ್ಲವೇ ಇಲ್ಲ. ಅವರಿಗೆ ಈ ವ್ಯವಹಾರದ ಕಾರಣವೇ ಇಲ್ಲ. ನಾವು ತಿಳಿಯಬೇಕು. ಭೂಮಿಯ ಮೇಲೆ ಇರುತ್ತೇವಲ್ಲ, ನಾವು ಭೂಮಿಯ ಮೇಲೆ ಇರುವಾಗ ಅತ್ಯಂತ ಧೈರ್ಯದಿಂದ ಇರ್ತೇವೆ. ನಾನೇ ಖರೀದಿ ಮಾಡಿದ ಭೂಮಿ, ನಾನು ಕೊಂಡ ಭೂಮಿಯಲ್ಲಿ ನಾನಿದ್ದೇನೆ, ನಾನು ಖರೀದಿ ಮಾಡಿದ್ದರೊಳಗೆ ನಾನಿದ್ದೇನೆ, ನಾನೇ ಕಟ್ಟಿದ ಮನೆಯೊಳಗೆ ನಾನಿದ್ದೇನೆ ಅಂತ ನಾವು ತಿಳಿದಿರ್ತೇವೆ. ಆದರೆ ಈ ಭೂಮಿಯ ಮೇಲಿರುವ ನಿಜವಾದ ಅಧಿಕಾರ ವರಾಹ ರೂಪಿಯಾದ ಪರಮಾತ್ಮನ ಅಧಿಕಾರ. ಉದ್ಧತಾಸಿ ವರಾಹೇಣ ಕೃಷ್ಣೇನ ಶತಬಾಹುನ. ಆ ವರಾಹ ರೂಪಿಯಾದ ಪರಮಾತ್ಮ ಈ ಭೂಮಿಯ ಉದ್ಧಾರವನ್ನ ಮಾಡಿ ನಮ್ಮೆಲ್ಲರಿಗೆ ಕೊಟ್ಟಿದ್ದಾನೆ. ಈ ಭೂಮಿಯ ಮೇಲೆ 1-2 ಫೂಟಿನ ಮೇಲೆ ನಾವು ಕೂಡ್ತೇವೆ ಅಂದ್ರೆ ವರಾಹದೇವರ ಅಪ್ಪಣೆ ಇಲ್ಲದೆ ಕೂಡಬಾರದು ಅನ್ನೋದನ್ನ ಶ್ರೀನಿವಾಸ ದೇವರು ತೋರಿಸ್ತಾ ಇದ್ದಾನೆ. ಅನ್ನೋದಕ್ಕೆ ಶ್ರೀನಿವಾಸ ದೇವರು ಕೇಳಿದ ವರಾಹನಿಗೆ, ನಿಮ್ಮ ಭೂಮಿಯಲ್ಲಿ ನಾನು ಇರ್ಲಿಕ್ಕೆ ಅವಕಾಶ ಕೊಡು ಅಂತ. ಇದರಿಂದ ತೋರಿಸೋದು ನಮಗೆ, ನಾವು ಯಾವಾಗಲೇ ಭೂಮಿಯ ಮೇಲೆ ಇರಬೇಕಾಗಿದ್ರೆ ವರಾಹ ರೂಪಿಯಾದ ಪರಮಾತ್ಮನು ಇಟ್ಟ ಭೂಮಿಯಲ್ಲಿ ನಾವಿದ್ದೇವೆ, ಅವನ ಅನುಗ್ರಹದಿಂದ ಇದ್ದೇವೆ ಅನ್ನುವುದರ ಸ್ಮರಣೆಯನ್ನ ಪ್ರತಿನಿತ್ಯದಲ್ಲಿ ನಾವು ಮಾಡಬೇಕು. ಅಷ್ಟು ಮಾಡಿದರೂ ಸಾಕು. ಹೇಗೆ ಶ್ರೀನಿವಾಸ ದೇವರು ವರಾಹದೇವರಿಗೆ ಬೇರೆ ಮೌಲ್ಯವನ್ನೇನು ಕೊಡಲಿಲ್ಲ, ಹಾಗೆ ನಾವು ವರಾಹದೇವರಿಗೆ ಬೇರೆ ಹಣ ಏನು ಕೊಡೋದು ಬೇಡ. ಯಾವ ವಿಧವಾದಂತಹ ಹಣ ಕೊಟ್ಟು ನಾವು ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳೋದು ಬೇಕಾಗಿಲ್ಲ ವರಾಹದೇವರ ಹತ್ತಿರ. ಆದರೆ ಆ ವರಾಹದೇವರಿಗೆ ಪೂಜೆಯನ್ನ, ವರಾಹದೇವರಿಗೆ ಅಭಿಷೇಕವನ್ನ, ನೈವೇದ್ಯವನ್ನಾದರೂ ಸಮರ್ಪಣೆ ಮಾಡಿ ಪ್ರತಿನಿತ್ಯದಲ್ಲಿ ಆ ವರಾಹದೇವರ ಸ್ಮರಣೆಯನ್ನಾದರೂ ನಾವು ಮಾಡದೇ ಇದ್ರೆ ವರಾಹದೇವರು ಕೊಟ್ಟ ಭೂಮಿಯ ಮೇಲೆ ಇರುವ ಅಧಿಕಾರ ನಮಗಿಲ್ಲ ಅನ್ನೋದನ್ನು ಶ್ರೀನಿವಾಸ ದೇವರು ನಮ್ಮೆಲ್ಲರಿಗೆ ತೋರಿಸ್ತಾ ಇದ್ದಾನೆ. ಅದಕ್ಕಾಗೇನೆ ಪ್ರಾತಃ ಕಾಲದಲ್ಲಿ ಮೃತ್ತಿಕೆಯನ್ನ ತೆಗೆದುಕೊಳ್ಳುವಾಗಲೇನೆ ಸ್ಮರಣೆ ಮಾಡುವುದು. ಉದ್ಧತಾಸಿ ವರಾಹೇಣ ಕೃಷ್ಣೇನ ಶತಬಾಹುನ ಅಂತ ನೆನೆಸಿಕೊಂಡು ಆ ಮೃತ್ತಿಕೆಯ ಲೇಪನವನ್ನ ಮಾಡಿಕೊಳ್ತಾ ಇರುವಾಗ ವರಾಹದೇವರು ತಂದುಕೊಟ್ಟ ಭೂಮಿ ಎನ್ನುವುದರ ಸ್ಮರಣೆ ನಮಗೆ ಬರಬೇಕು. ಅಷ್ಟು ಬಂದ್ರೆ ವರಾಹದೇವರಿಗೆ ನಾವು ಕಾಣಿಕೆ ಕೊಟ್ಟ ಹಾಗೆ, ಅವರಿಗೆ ನಾವು ಮತ್ತೆ ಮೌಲ್ಯವನ್ನ ಕೊಟ್ಟು ಭೂಮಿಯನ್ನ ನಾವು ಉಪಯೋಗಿಸಿದ ಹಾಗೆ. ಇಲ್ಲದೆ ಇದ್ರೆ ಭೂಮಿಯ ಮೇಲಿರೋ ಅಧಿಕಾರವಿಲ್ಲ ಅನ್ನೋ ಮಾತನ್ನ ಈ ಒಂದು ಕಥೆಯ ಮೂಲಕವಾಗಿ ನಾವು ತಿಳಿಯತಕ್ಕಂತಹ ಸಂದೇಶ. ವರಾಹದೇವರು ಆ ರೀತಿಯಾಗಿ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಶ್ರೀನಿವಾಸನಿಗೆ ಕೇಳಿದರು, ಯಾರಿದ್ದಾರೆ ನಿನ್ನ ಜೊತೆಗೆ ಅಂತ. ನನ್ನ ಜೊತೆಗೆ ಯಾರು ಇಲ್ಲ, ನಾನು ಒಬ್ಬನೇ ಇದ್ದೇನೆ ವಲ್ಮೀಕದಲ್ಲಿ ಅಂತ. ಯಾರು ಇಲ್ಲದೆ ಹೇಗಿರ್ತೀಯ? ಅಡಿಗೆ ಯಾರು ಮಾಡಬೇಕು, ಊಟಕ್ಕೆ ಯಾರು ಹಾಕ್ತಾರೆ? ನನ್ನ ಹತ್ತಿರ ಒಬ್ಬಳು ದಾಸಿ ಇದ್ದಾಳೆ, ಅವಳನ್ನು ಕೊಟ್ಟು ಕಳಿಸ್ತೇನೆ ಅಂತ ಬಕುಲ ಎಂಬಂತಹ ದಾಸಿಯನ್ನ ಕೊಟ್ಟು ಕಳಿಸ್ತಾಳೆ. ಈ ಬಕುಲ ಎಂಬ ದಾಸಿ, ಇವಳ ಹೆಸರು ಪುರಾಣಾಂತರದಲ್ಲಿ ಇನ್ನೊಂದು ರೀತಿಯಾಗಿಯೂ ಬರ್ತದೆ. ಈ ಬಕುಲ ಸ್ವಾಮಿ ಪುಷ್ಕರಣಿಯಲ್ಲಿಯೂ ಇದ್ದಾಳೆ. ಬಕುಲಾದೇವಿ ಬಹಳ ಶ್ರೇಷ್ಠಳಾಗಿರತಕ್ಕಂತಹ ಮತ್ತು ದೇವತೆಗಳ ಅನುಗ್ರಹಕ್ಕೆ ಪಾತ್ರಳಾದಂಥವಳು. ತಾನು ನೀರಾಗಿ ಭಗವಂತನ ಸನ್ನಿಧಾನದಲ್ಲಿ ಸೇವೆಗಾಗಿ ಯಾವಾಗಲೂ ಇರಬೇಕು ಅಂತ ಪರಮಾತ್ಮನಿಂದ ವರ ಕೇಳಿಕೊಂಡು ಈ ಸ್ವಾಮಿ ಪುಷ್ಕರಣಿಯಲ್ಲಿ ಸರಸ್ವತಿಯ ಜೊತೆಗೆ ಬಕುಲೆಯೂ ಸನ್ನಿಹಿತಳಾಗಿದ್ದಾಳೆ ಎಂಬ ಮಾತನ್ನ ಪುರಾಣದಲ್ಲಿ ಹೇಳ್ತಾರೆ. ಅಂತಹ ಬಕುಲಾದೇವಿ ಇವಳು ಯಾರು ಅನ್ನೋದನ್ನ ಪುರಾಣ ತಿಳಿಸ್ತದೆ. ಸಾಕ್ಷಾತ್ ಯಶೋದಾದೇವಿ. ಪರಮಾತ್ಮ ಯಾರು ಏನು ಕೇಳ್ತಾರೋ ಆ ವರವನ್ನ ಕೊಡ್ತಾನೆ. ಎಷ್ಟು ಕೇಳ್ತಾರೋ ಅಷ್ಟು ಕೊಡ್ತಾನೆ. ಎಷ್ಟಕ್ಕೆ ತಪಸ್ಸು ಮಾಡ್ತಾರೋ ಅಷ್ಟಕ್ಕೆ ಮಾತ್ರ ವರ ಕೊಡ್ತಾನೆ ಪರಮಾತ್ಮ. ಇದು ಭಗವಂತನ ಸಂಕಲ್ಪ. ದೇವಕಿ, ವಸುದೇವ, ಪರಮಾತ್ಮ ನಮ್ಮ ಮಗನಾಗಿ ಹುಟ್ಟಬೇಕು ಅಂತ ದೇವರನ್ನ ಕೇಳಿದರು. ಅವರ ಮಗನಾಗಿ ಹುಟ್ಟಿಬಿಟ್ಟ. ನಿನ್ನ ಬಾಲಲೀಲೆ ನೋಡಬೇಕು ಅಂತ ಅವರು ಕೇಳಲಿಲ್ಲ, ಬಾಲಲೀಲೆಗಳನ್ನು ದೇವರು ತೋರಿಸಲಿಲ್ಲ. ನಿನ್ನ ಬಾಲಲೀಲೆಗಳನ್ನು ನೋಡಬೇಕು ಅಂತ ಕೇಳಿದ್ಲು ಯಶೋದ, ನಂದರು. ಬಾಲಲೀಲೆಗಳನ್ನ ಮಾತ್ರ ತೋರಿಸಿದ. ಅವರ ಹೊಟ್ಟೆಯೊಳಗೂ ಹುಟ್ಟಲಿಲ್ಲ, ಅವರಿಗೆ ಮದುವೆನೂ ತೋರಿಸಲಿಲ್ಲ. ಅದು ಬಾಲಲೀಲೆ ಅಲ್ಲ. ಬಾಲಲೀಲೆ ಮಾತ್ರ ತೋರಿಸಬೇಕು ಅಂತ ಕೇಳಿದ. ಹಾಗಾದ್ರೆ ಅಷ್ಟನ್ನೇ ತೋರಿಸಿ ಕೈಬಿಟ್ಟ. ಅವಳಿಗೆ ಬಹಳ ಕುತೂಹಲ, ನಿನ್ನ ಮದುವೆಯನ್ನು ನೋಡಬೇಕು ಅಂತ ನನಗೆ ಬಹಳ ಅಪೇಕ್ಷೆ ಇದೆ, ಏನು ಮಾಡಬೇಕು ಅಂತ. ಹಾಗಾದ್ರೆ ಈಗ ಅಲ್ಲ, ಮುಂದೆ ನಾನು ಲಕ್ಷ್ಮೀದೇವಿಯ ಆವೇಶದಿಂದ ಯುಕ್ತಳಾದ ಪದ್ಮಾವತಿಯನ್ನು ವಿವಾಹ ಮಾಡಿಕೊಳ್ತೇನೆ, ಆ ಸಂದರ್ಭದಲ್ಲಿ ನಿನಗೆ ಆ ಅವಕಾಶವನ್ನು ಕೊಡ್ತೇನೆ ಅಂತ ಹೇಳಿದ್ದಕ್ಕೆ ಯಶೋದಾದೇವಿಯೇ ಬಕುಲಾದೇವಿಯಾಗಿ ಹುಟ್ಟಿದ್ದಾಳೆ. ಅವಳಿಗೆ ಪರಮಾತ್ಮ ಈ ಒಂದು ಶುಭವಾದ ವಿವಾಹದ ಸಂದರ್ಭವನ್ನು ತೋರಿಸಿಕೊಡೋದಕ್ಕೋಸ್ಕರವಾಗಿ ಇಲ್ಲಿ ವರಾಹದೇವರ ಮನೆಯಲ್ಲಿ ಅವಳನ್ನ ಬೆಳೆಸಿ ಪರಮಾತ್ಮ ಶ್ರೀನಿವಾಸ ತಾನು ಸ್ವೀಕಾರ ಮಾಡ್ತಾ ಇದ್ದಾನೆ.
ಶ್ರೀನಿವಾಸನಿಗೆ ಅಡಿಗೆ ಮಾಡಿ ಹಾಕೋದಕ್ಕೆ, ಸೇವೆಯನ್ನು ಮಾಡೋದಕ್ಕೆ, ಶುಶ್ರೂಷೆಯನ್ನು ಮಾಡೋದಕ್ಕೆ ಅಂತ ವರಾಹದೇವರು ಆ ಬಕುಲಾದೇವಿಯನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ. ಈ ಕಥೆ ನಮಗೆ ತಿಳಿಸಿಕೊಡುವ ಸಂದೇಶ ಅಂದ್ರೆ, ದೇವರ ಹತ್ರ ಕೇಳುವಾಗ ನಾವು ಬಹಳ ಜಾಗರೂಕರಾಗಬೇಕು. ನಮ್ಮ ಬುದ್ಧಿಯ ಮೇಲೆ ನಾವು ಬಹಳ ಭಾರ ಹಾಕಿಕೊಳ್ಳದೆ ದೇವರ ಮೇಲೆ ಬಹಳ ಭಾರ ಹಾಕಬೇಕು. ಅಂದಾಗ ನಿಜವಾಗಿ ನಾವು ಬುದ್ಧಿವಂತರಾಗ್ತೇವೆ. ದೇವರ ಮೇಲೆ ಭಾರ ಹಾಕಬೇಕು ಅಂದ್ರೆ ಕಲ್ಲು ಹಾಕಬೇಕು ಅಂತ ಅರ್ಥ ಅಲ್ಲ. ಎಲ್ಲ ವಿಧವಾಗಿರತಕ್ಕಂತಹ ಜವಾಬ್ದಾರಿಯನ್ನು ದೇವರಿಗೆ ಒಪ್ಪಿಸ್ಬೇಕು. ಇಲ್ಲದೇ ಇದ್ರೆ ಹೀಗಾಗತ್ತೆ. ಏನೋ ಕೇಳಬೇಕು ಅಂತ ಅವಸರದೊಳಗೆ ನಾವು ಹೋದಾಗ ಏನನ್ನೋ ಕೇಳಿಬಿಡ್ತೇವೆ. ನಮ್ಮ ಮನಸ್ಸಿನೊಳಗಿದ್ದದ್ದನ್ನೆಲ್ಲ ಕೇಳಲಿಕ್ಕೆ ಆಗುವುದಿಲ್ಲ. ಏನೋ ಕೇಳಿಬಿಟ್ರೆ ನಮ್ಮ ಪುಣ್ಯನೂ ಸ್ವಲ್ಪ ಇರ್ತದೆ. ಹೀಗಾಗಿ ದೇವರು ನಾವು ಎಷ್ಟು ಕೇಳಿರ್ತೇವೋ ಅಷ್ಟೇ ಕೊಟ್ಟು ಕಳಿಸಿಬಿಡ್ತಾನೆ. ಅದಕ್ಕೆ ಹಾಗೆ ಕೇಳದೆ, ಯಶೋದೆಗೆ ಹೇಗೆ ಮದುವೆ ನೋಡಬೇಕು ಅಂತ ಕೇಳಲಿಲ್ಲ, ಮದುವೆ ನೋಡ್ಲಿಕ್ಕೆ ಆಗಲಿಲ್ಲ, ಅಥವಾ ಮಕ್ಕಳಾಗಬೇಕು ಅಂತ ಇಷ್ಟೇ ಕೇಳಿ ಬಾಲಲೀಲೆ ನೋಡಬೇಕು ಅಂತ ಕೇಳದೇ ಇದ್ದದ್ದಕ್ಕೆ ದೇವಕಿಗೆ ನೋಡ್ಲಿಕ್ಕೆ ಆಗಲಿಲ್ಲ, ಹಾಗಾಗೋ ಪರಿಸ್ಥಿತಿ ಬರಬಾರದು ಅಂತ ಆದರೆ ದೇವರ ಮೇಲೆ ಭಾರ ಹಾಕಬೇಕು. ಏನಂತ ಹಾಕಬೇಕು? ನನಗೆ ಯಾವುದರಿಂದ ಹಿತವೋ, ಏನಾದರೆ ನನ್ನ ಉದ್ಧಾರವೋ ಅದನ್ನೆಲ್ಲ ನನ್ನಿಂದ ಮಾಡಿಸು, ಅದನ್ನೆಲ್ಲವನ್ನೂ ನನಗೆ ಕೊಡು, ನೀನೇ ತಿಳಿದು ನನಗೆ ಕೊಡು ಅಂತ ದೇವರಿಗೆ ಒಪ್ಪಿಸಿಬಿಟ್ರೆ ದೇವರು ತಾನು ವಿಚಾರ ಮಾಡಿ ಎಲ್ಲವನ್ನೂ ನಮಗೆ ಕೊಡಲೇಬೇಕಾಗತ್ತೆ. ಯಾಕಂದ್ರೆ ಅವನ ಮೇಲೆ ಜವಾಬ್ದಾರಿ ಇದೆ. ಆದ್ದರಿಂದ ಕ್ವಾಹಂ ಅತ್ಯಂತ ದುರ್ಬುದ್ಧಿ ಕೊನುಚಾತ್ಮ ಹಿತೇಕ್ಷಣಂ ಯದ್ಧಿತಂ ಮಮ ದೇವೇಶ ತದಾಜ್ಞಾಪಯ ಮಾಧವ. ನಾನು ಅಜ್ಞಾನಿ, ನನ್ನ ಹಿತ ನನಗೆ ಹುಡುಕಿಕೊಳ್ಳೋದಕ್ಕೆ ಗೊತ್ತಾಗುವುದಿಲ್ಲ ಅನ್ನೋದಕ್ಕಾಗಿ ನೀನು ನನಗೆ ತಿಳಿಸಿಕೊಡುವಂತ ಭಗವಂತನಲ್ಲಿ ನಾವು ಕೇಳಿಕೊಂಡಾಗ ಪರಮಾತ್ಮ ನಮಗೆ ಯಾವುದು ಹಿತವೋ ಅದನ್ನು ಮಾಡ್ತಾನೆ. ನಮಗಿದು ಆದರೆ ಹಿತ ಅನ್ನೋದನ್ನು ನಾವೇ ಬುದ್ಧಿಯಿಂದ ವಿಚಾರ ಮಾಡಿ ದೇವರಿಗೆ ಕೇಳೋಣ ಅಂತ ಹೊರಟ್ರೆ ನಾವು ಎಡವುತ್ತೇವೆ, ಸರಿಯಾಗಿ ಕೇಳೋದಿಲ್ಲ. ಅನ್ನೋದಕ್ಕಾಗಿ ಈ ವಿಧವಾದಂತಹ ಭಗವಂತನ ಮೇಲೆ ಭಾರವನ್ನು ಹಾಕಿ ನಾವು ಸಮರ್ಪಣೆ ಮಾಡುವುದು ಸೂಕ್ತ ಅನ್ನೋದನ್ನು ನಮಗೆ ಈ ಕಥೆ ತಿಳಿಸ್ತಕ್ಕಂತಹ ಒಂದು ಸಂದೇಶ. ಆ ರೀತಿಯಾಗಿ ಬಕುಲಾದೇವಿ ಪರಮಾತ್ಮನ ಶ್ರೀನಿವಾಸನ ಸೇವೆಯನ್ನ ಅಖಂಡವಾಗಿ ಮಾಡ್ತಾ ಇದ್ದಾಳೆ. ಒಂದು ಸಲ ಪರಮಾತ್ಮ ಬೇಟೆಯಾಡಬೇಕು ಅಂತ ಹೊರಟಿದ್ದಾನೆ. ಭಗವಂತ ಹೊಸದಾಗಿ ಬೇಟೆಯಾಡೋದು ಅಂತ ಬೇರೆ ಇಲ್ಲ. ಎಲ್ಲವೂ ದೇವರ ಬೇಟೆನೆ. ಜಗತ್ತಿನೊಳಗೆ ಯಾವ ವ್ಯಕ್ತಿಗಳು ಸತ್ರೋದು ದೇವರ ಬೇಟೆಯಾಡೋದೇ ಅಲ್ಲ, ಇನ್ಯಾರು ಬೇಟೆಯಾಡಿರ್ತಾರೆ. ಭಗವಂತ ಅವರವರ ಆಯುಷ್ಯ ಮುಗಿದಾಗ ಅವರವರನ್ನ ಹೊಡೆದು ಕರೆದುಕೊಂಡು ಹೋಗ್ತಾನೆ. ಒಂದು ಹುಳ ಸಾಯಬಹುದು, ಒಬ್ಬ ಮನುಷ್ಯ ಸಾಯಬಹುದು, ಒಂದು ಪ್ರಾಣಿ, ಪಶು, ಪಕ್ಷಿ ಯಾವುದು ಸತ್ತರೂ ಅದು ಭಗವಂತನ ಇಚ್ಛೆಯಿಂದ, ಪರಮಾತ್ಮನು ಹೊಡೆದ ಬಾಣದಿಂದಲೇ ಸತ್ತದ್ದು ಅವರವರ ಆಯುಷ್ಯ ಮುಗಿದಾಗ. ಹೀಗಾಗಿ ದೇವರು ಯಾವಾಗಲೂ ಬೇಟೆಯನ್ನ ಆಡುವವನೇ. ಆದರೂ ಕೂಡ ತಾನು ಸದಾಕಾಲದಲ್ಲಿ ಸರ್ವರನ್ನೂ ಬೇಟೆಯಾಡಿ ಬ್ರಹ್ಮಾದಿ ಸಮಸ್ತ ಜೀವರಾಶಿಗಳನ್ನು ತನ್ನ ಬೇಟೆಯೊಳಗೆ ಹೊಡೆದು ಕೊಲ್ಲುವಂತಹ ಪರಮಾತ್ಮ. ದೇವರ ಆಡುವ ಬೇಟೆಯೊಳಗೆ ಬರೀ ಯಾವುದೋ ವನ್ಯವಾದ ಮೃಗಗಳು ಮಾತ್ರ ಸಿಗುತ್ತವೆ ಅಂತ ತಿಳಿದುಕೊಳ್ಳಬೇಡಿ. ಬ್ರಹ್ಮಾದಿ ಸಮಸ್ತ ದೇವತೆಗಳು ಭಗವಂತನು ಬೇಟೆಯಾಡುವಾಗ ಮೃಗಗಳಂತೆ ಪಶುಗಳಂತೆ ಹೊಡೆಸಿಕೊಂಡು ಸಾಯುವವರೇ. ಅಂತಹ ಅದ್ಭುತವಾದ ಬೇಟೆಯನ್ನ ಪ್ರಳಯ ಕಾಲದಲ್ಲಿ ಆಡುವಂತಹ ಮಹಾನುಭಾವ ಭಗವಂತ ಜನರಿಗೆ ತೋರುವಂತೆ ಬೇಟೆಯಾಡುವುದಕ್ಕೆ ಅಂತ ಹೊರಟಿದ್ದಾನೆ. ಅದ್ಭುತವಾದ ಅಲಂಕಾರವನ್ನ ಮಾಡಿಕೊಂಡು ಒಳ್ಳೆ ತಿಲಕವನ್ನ ಧಾರಣ ಮಾಡಿದ್ದಾನೆ. ಸ್ನಾನವನ್ನ ಮಾಡಿ ತಿಲಕವನ್ನ ಧಾರಣ ಮಾಡಿ ಉತ್ತಮವಾದ ಗೋಪಿಚಂದನ, ಮಧ್ಯದಲ್ಲಿ ಕೆಂಪಾದ ತಿಲಕವನ್ನು ಧಾರಣ ಮಾಡಿದ್ದಾನೆ. ಗೋಪಿಚಂದನವನ್ನ ಹಚ್ಚಿದರೆ ಸಾಕು, ಅಕ್ಷತೆಯನ್ನು ಹಚ್ಚಬೇಕು ಅನ್ನೋದಕ್ಕೆ ಪ್ರಮಾಣವಿಲ್ಲ ಅಂತ ಕೆಲವರ ವಾದ. ಅಂಗಾರ ಹಚ್ಚಿದ್ರೆ ಹಚ್ಚಿ, ಅಕ್ಷತೆ ಹಚ್ಚಬೇಕು ಅನ್ನೋದಕ್ಕೆ ಪ್ರಮಾಣ ಇಲ್ಲ ಅಂತ ಅಕ್ಷತೆ ಹಚ್ಚೋದೇ ಇಲ್ಲ ಕೆಲವರು. ಹಚ್ಚುವವರಿಗೂ ಬೇಡ ಅಂತ ಹೇಳ್ತಾರೆ. ಯಾಕೆ ಹಚ್ತೀರಿ, ಪ್ರಮಾಣ ಎಲ್ಲಿದೆ ಅಂತ ಕೇಳ್ತಾರೆ. ಮೃತ್ತಿಕೆಯಿಂದ ಶುಭ್ರವಾದ ಗೋಪಿಚಂದನದಿಂದ ಲೇಪನವನ್ನ ಮಾಡಿಕೊಳ್ಳುವುದಲ್ಲದೆ ಮಧ್ಯದಲ್ಲಿ ಕೆಂಪಾದ ಒಂದು ಪ್ರತ್ಯೇಕ ತಿಲಕವನ್ನೂ ಶ್ರೀನಿವಾಸ ಧಾರಣ ಮಾಡಿದ ಅಂತಂದ್ರೆ ಆ ಅಂಗಾರ ಅಂತೂ ಕೆಂಪಿರೋದಿಲ್ಲಲ್ಲ. ಹಾಗಾದ್ರೆ ಕೆಂಪಾದ ತಿಲಕ ಅಂದ್ರೆ ಅದು ಅಕ್ಷತೆಯೇ. ಶ್ರೀನಿವಾಸ ಮಾತ್ರ ಕೆಂಪು ತಿಲಕ ಧಾರಣ ಮಾಡಿದ್ದಲ್ಲ, ವೇದವ್ಯಾಸ ದೇವರು ಧಾರಣ ಮಾಡಿದ್ದಾರೆ ಅಂತ ಸುಮಧ್ವ ವಿಜಯದಲ್ಲಿ ವರ್ಣನೆ ಬರ್ತದೆ.
ಸ್ಫುಟ ಶೋಣೋಪಲ ಪಂಕ್ತಿ ಸನ್ನಿಧ. ಎರಡು ತರಹದ ಗೋಪಿಚಂದನಗಳ ಗಂಧದ ಮಧ್ಯದಲ್ಲಿ ಕೆಂಪಾಗಿರತಕ್ಕಂತಹ ಒಂದು ಮಣಿಯನ್ನ ಇಟ್ಟರೆ ಹೇಗೆ ಶೋಭಿಸಬೇಕೋ ಹಾಗೆ ವೇದವ್ಯಾಸದೇವರ ತಿಲಕ ಶೋಭಿಸ್ತಾ ಇತ್ತು ಅಂತ ವರ್ಣನೆ ಮಾಡ್ತಾರೆ ನಾರಾಯಣ ಪಂಡಿತಾಚಾರ್ಯ. ಹಾಗಾದ್ರೆ ಕೆಂಪಾದ ಮಣಿಯಂತೆ ಶೋಭಿಸುವುದು ಅಂದ್ರೆ ಯಾವುದು? ಅದು ಗಂಧವೂ ಅಲ್ಲ, ಅದು ಅಂಗಾರವೂ ಅಲ್ಲ, ಇವೆರಡರಿಂದ ಹೊರತಾದ ಅಕ್ಷತೆ. ಹಾಗಾದರೆ ಅಕ್ಷತೆ ಇದು ಕೆಂಪಾದದ್ದು ಹಚ್ಚಬೇಕು ಅನ್ನೋದು ಶ್ರೀನಿವಾಸ ದೇವರು ತೋರಿಸಿದ್ದಾರೆ, ವೇದವ್ಯಾಸ ದೇವರು ತೋರಿಸಿದ್ದಾರೆ. ಅತ್ರಿಸ್ಮೃತಿ ಎಂಬ ಗ್ರಂಥದಲ್ಲಿಯೂ ಹೇಳ್ತಾರೆ ಕೆಂಪಾದಂತಹ ತಿಲಕವನ್ನ ಹಚ್ಚಬೇಕು ಮಧ್ಯದಲ್ಲಿ ಅಂತ. ಅಂಗಾರ ಹಚ್ಚಬೇಕು ಅನ್ನೋದಕ್ಕೆ ಪ್ರಮಾಣ ಇದ್ದೇ ಇದೆ. ವಿಷ್ಣೋರ್ ಅಂಗಾರ ಶೇಷೇಣ ಯೋಂಗಾನಿ ಪರಿಮರ್ಜಯೇತ್ ದುರಿತಾನಿ ವಿನಶ್ಯಂತಿ ವ್ಯಾಧಯೋ ಯಾಂತಿ ಖಂಡಶಃ. ಅದನ್ನು ಹಚ್ಚಲೇಬೇಕು. ಅಕ್ಷತೆ ಹಚ್ಚಬೇಕು ಅನ್ನೋದಕ್ಕೂ ಪ್ರಮಾಣವನ್ನ ನಾವು ಕಾಣುತ್ತೇವೆ. ಕೆಂಪಾದಂತಹ ತಿಲಕವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ ಅದನ್ನು ಧಾರಣೆ ಮಾಡಬೇಕು ಅಂತ. ಶ್ರಿಯೇ ಜಾತಃ ಇತಿ ಋಚ ಕುಂಕುಮಂ ಕೇಶು ಧಾರಯೇತ್ ಅಂತ ಅತ್ರಿ ಋಷಿಗಳು ಹೇಳ್ತಾರೆ ಅತ್ರಿ ಸ್ಮೃತಿಯಲ್ಲಿ. ಶ್ರಿಯೇ ಜಾತಃ ಶ್ರಿಯ ಆನಿರಿಯಾಯ ಎಂಬ ವೇದ ಮಂತ್ರವನ್ನ ಹೇಳ್ತಾ ಮಧ್ಯದಲ್ಲಿ ಕುಂಕುಮದ ತಿಲಕವನ್ನ ಅರ್ಥಾತ್ ಕೆಂಪಾದದ್ದು ತಿಲಕವನ್ನ ಧಾರಣ ಮಾಡಬೇಕು ಎಂಬ ಮಾತನ್ನ ನಮಗೆ ಹೇಳಿಕೊಡ್ತಾರೆ. ಆದ್ದರಿಂದ ಪರಮಾತ್ಮ ಅದನ್ನು ತೋರಿಸ್ತಾ ಇದ್ದಾನೆ. ಆ ರೀತಿಯಾಗಿ ತಿಲಕ ಧಾರಣವನ್ನ ಮಾಡಿ ಉತ್ತಮವಾದ ಮನ್ಮಥನಿಗೂ ಮೋಹ ಬರುವಂತಹ ಸುಂದರವಾದ ತನ್ನ ರೂಪದ ಲಾವಣ್ಯವನ್ನ ಅಭಿವ್ಯಕ್ತಗೊಳಿಸ್ತಾ ಪರಮಾತ್ಮ ಕುದುರೆಯ ಮೇಲೆ ಕೂತು ಹೊರಡ್ತಾನೆ. ದೇವರು ಕುದುರೆಯ ಮೇಲೆ ಕೂತು ಹೊರಡಬೇಕು ಅಂದ್ರೆ ಯಾವುದಾದರೂ ಕುದುರೆಗೆ ಆ ತರಹದ ಭಾಗ್ಯವನ್ನು ಕೊಡುವುದಕ್ಕೆ ವಾಯುದೇವರು ಬಿಡೋದಿಲ್ಲ. ಸ್ವತಃ ವಾಯುದೇವರೇ ತಾವು ಕುದುರೆಯಾಗಿ ಬರ್ತಾರೆ. ವಾಯುದೇವರು ಕುದುರೆಯಾದರೆ ವಾಯುದೇವರನ್ನು ಹಿಡಿದು ಎಳೆಯುವ ಅಧಿಕಾರ ಯಾವ ಹಗ್ಗಕ್ಕೆ ಇದೆ? ವಾಯುದೇವರನ್ನ ಹಾಕಿ ಎಳೆಯಬೇಕಲ್ಲ. ಆ ವಾಯುದೇವರನ್ನ ಕಟ್ಟಿ ಹಿಡಿದುಕೊಳ್ಳುವಂತಹ ಹಗ್ಗ ಯಾರಾಗಬೇಕಿನ್ನ? ಲಕ್ಷ್ಮೀದೇವಿಯೇ ಆಗಬೇಕು. ಲಕ್ಷ್ಮೀದೇವಿಯನ್ನ ಹಗ್ಗವಾಗಿ ತೆಗೆದುಕೊಂಡು ವಾಯುದೇವರನ್ನ ಕುದುರೆಯನ್ನಾಗಿ ಮಾಡಿಕೊಂಡು ಪರಮಾತ್ಮ ತನ್ನ ಅದ್ಭುತವಾದಂತಹ ಸರ್ವೋತ್ತಮತ್ವವನ್ನು ತೋರಿಸ್ತಾ ಬೇಟೆಗಾಗಿ ಹೊರಟಿದ್ದಾನೆ. ಹೊರಟಂತಹ ಸಂದರ್ಭದಲ್ಲಿ ನಾನಾ ವಿಧವಾದ ಪಶುಗಳ ಸಂಹಾರವನ್ನ ಮಾಡ್ತಾ ಮಾಡ್ತಾ ಒಂದು ಆನೆಯನ್ನ ಬೆನ್ನು ಹತ್ತಾನೆ. ಆ ಆನೆ ಓಡಿ ಓಡಿ ಹೋಗಿ ಕೊನೆಗೆ ಶರಣಾಗತವಾಗಿ ನಮಸ್ಕಾರ ಮಾಡುತ್ತದೆ. ಶರಣಾಗತರನ್ನ ಹೊಡೆಯೋದಿಲ್ಲ ಅನ್ನುವ ಪ್ರತಿಜ್ಞೆಯನ್ನ ಮಾಡಿದ ಭಗವಂತ ಶರಣಾಗತ ವತ್ಸಲ ಆನೆಯ ಮೇಲೆ ಅನುಗ್ರಹ ಮಾಡಿ ಬಿಟ್ಟು ಬಿಡ್ತಾನೆ. ಆ ಆನೆ ನಮಸ್ಕಾರ ಮಾಡಿ ದೂರ ಹೋಗುವುದೇ ತಡ ಒಂದು ಕನ್ನಿಕೆ ಅನೇಕ ಸಖಿಯರಿಂದ ಕೂಡಿಕೊಂಡು ಆ ವನದಲ್ಲಿ ಇದ್ದದ್ದನ್ನು ಪರಮಾತ್ಮ ಕಾಣುತ್ತಾನೆ. ಆಗ ಪ್ರಶ್ನೆ ಮಾಡ್ತಾರೆ ಶೌನಕಾದಿಗಳು, ಯಾರವರು ಅಂತ. ಆ ಕನ್ನಿಕೆ ಯಾರು, ಯಾರ ಮಗಳು ಅಂತ ಪ್ರಶ್ನೆ ಮಾಡಿದಾಗ ಇತಿಹಾಸವನ್ನ ಹೇಳುವುದಕ್ಕಾಗಿ ಸೂತಾಚಾರ್ಯರು ಪ್ರಾರಂಭ ಮಾಡುತ್ತಾರೆ. ಸುವೀರ ಎಂಬ ರಾಜ, ಅವನ ಮಗ ಸುಧರ್ಮ, ಸುಧರ್ಮನ ಮಗ ಆಕಾಶ ರಾಜ ಮತ್ತು ತೋಂಡಮಾನ್ ಎಂಬಂತಹ ರಾಜ. ಆಕಾಶ ರಾಜನಿಗೆ ಮಕ್ಕಳಾಗಿರಲಿಲ್ಲ ಅನ್ನೋದಕ್ಕೆ ಬಹಳ ಒದ್ದಾಡ್ತಾ ಇರ್ತಾನೆ. ಮಕ್ಕಳಿಲ್ಲದೆ ಸದ್ಗತಿಯಾಗೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತದೆ. ಮಕ್ಕಳಿಲ್ಲದೆ ಇದ್ರೆ ಸದ್ಗತಿಯಾಗೋದಿಲ್ಲ ಅಂತ ಶಾಸ್ತ್ರದ ಆದೇಶವಾದ ಮೇಲೆ ನನ್ನ ಉದ್ಧಾರವಾಗೋದು ಹೇಗೆ? ಶ್ರಾದ್ದಾದಿಗಳನ್ನು ಮಾಡುವವರು ಯಾರು? ಶ್ರಾದ್ದಾದಿಗಳನ್ನು ಮಾಡದೇ ಇದ್ರೆ ನನ್ನ ಸರಿಯಾದಂತಹ ಗತಿಯನ್ನು ನಾನು ಹೊಂದೋದಿಲ್ಲ ಅನ್ನೋದಕ್ಕಾಗಿ ಆಕಾಶ ರಾಜ ಬಹಳ ಪರಿತಪಿಸ್ತಾ ಇರ್ತಾನೆ, ಬಹಳ ದುಃಖ ಪಡ್ತಾನೆ. ಪಿತೃಗಳ ಋಣವನ್ನು ನಾನು ತೀರಿಸಲಿಕ್ಕಾಗೋದಿಲ್ಲ, ಶ್ರಾದ್ದಾದಿ ಕರ್ಮಗಳನ್ನು ಮಾಡಿಸಿಕೊಂಡು ನಾನು ಸ್ವತಃ ಉದ್ಧಾರವನ್ನು ಹೊಂದಲಿಕ್ಕೂ ಆಗೋದಿಲ್ಲ, ಇಷ್ಟೆಲ್ಲ ರಾಜ್ಯವನ್ನು ನಾನು ಗಳಿಸಿ ಏನ್ ಪ್ರಯೋಜನ ಅಂತ ಬಹಳ ದುಃಖ ಪಡ್ತಾನೆ. ಆದರೆ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ, ಮಕ್ಕಳಾಗಬೇಕು, ಮಕ್ಕಳನ್ನ ಪಡೆದು ಉತ್ತಮವಾದಂತಹ ಗತಿಯನ್ನು ಹೊಂದಬೇಕು ಅನ್ನುವುದು ಸತ್ಯ. ಆದರೆ ಮಕ್ಕಳಾಗದೇ ಇದ್ರೆ ಏನು ಸಾಧನೆ ಮಾಡಿದರೂ ವ್ಯರ್ಥ, ಅವನು ನರಕವನ್ನೇ ಹೊಂದುತ್ತಾನೆ ಅಂತನ್ನೋ ಮಾತು ಸುಳ್ಳು ಅಂತಾರೆ ಶ್ರೀಮದಾಚಾರ್ಯ. ಅನಪತ್ಯೋಪಿ ಸದ್ಧರ್ಮ ಲೋಕಜಿನ್ನಾತ್ರ ಸಂಶಯ. ಅನಪತ್ಯೋಪಿ ಮಕ್ಕಳಾಗದೇ ಇದ್ದರೂ ಕೂಡ ಸದ್ಧರ್ಮ ವೇದೋಕ್ತವಾದ ಕರ್ಮಗಳನ್ನ ಚೆನ್ನಾಗಿ ಮಾಡ್ತಾ ಇದ್ದ ಅಂತಾದರೆ, ಉತ್ತಮವಾದ ಜ್ಞಾನವನ್ನು ಸಂಪಾದನೆ ಮಾಡಿದ ಅಂತಾದರೆ, ಭಗವದ್ಭಕ್ತಿಯನ್ನು ಸಂಪಾದನೆ ಮಾಡಿದ ಅಂತಾದರೆ ಅವನಿಗೆ ನಿಶ್ಚಿತವಾಗಿಯೂ ಉತ್ತಮ ಲೋಕಗಳಾಗೇ ಆಗತ್ತೆ, ಅದರೊಳಗೆ ಸಂಶಯನೇ ಇಲ್ಲ.
ಆ ಮಕ್ಕಳಾಗದೇ ಇರೋ ಮಾತ್ರದಿಂದ ಏನು ಧರ್ಮ ಮಾಡಿದರೂ ಅವು ನಿಷ್ಫಲವಾಗ್ತದೆ ಅಂತನ್ನೋದಲ್ಲ. ಮಕ್ಕಳಾದರೆ ಅವರು ಶ್ರಾದ್ದಾದ ಕರ್ಮಗಳನ್ನು ಮಾಡಿದರೆ ಉತ್ತಮ ಗತಿ ಆಗ್ತದೆ ಎನ್ನುವುದು ಸರಿ. ಆದರೆ ಮಕ್ಕಳಾಗದೇ ಇದ್ರೆ ಏನು ಗತಿನೇ ಆಗೋದಿಲ್ಲ ಅಂತಲ್ಲ, ಜ್ಞಾನದಿಂದಲೇ ನಿಜವಾದ ಗತಿ. ತಾನು ಮಾಡಿದ ವೇದೋಕ್ತವಾದ ವಿಹಿತವಾದ ಕರ್ಮಗಳಿಂದಲೇ ತನಗೆ ಉತ್ತಮವಾದ ಗತಿ. ಆ ಗತಿ ಆಗಬೇಕು ಅಂತಂದ್ರೆ ಜ್ಞಾನಾದಿಗಳು ಅವಶ್ಯಕವೇ ಹೊರತು ಮಕ್ಕಳಾಗಲೇಬೇಕು ಅನ್ನೋದು ಇಲ್ಲ. ಆದರೆ ಕೆಲವು ಸಲ ಪರಮಾತ್ಮ ನಿಯಮ ಮಾಡ್ತಾನೆ. ಏನು ಅಂದರೆ ಯಾರು ಯಾವುದನ್ನ ಪಡೆಯುವುದಕ್ಕಾಗಿ ಹುಟ್ಟಿರ್ತಾರೆ ಅವರು ಅದನ್ನು ಪಡೆಯಲೇಬೇಕು ಅಂತ. ಯದರ್ಥಮೇಷ ಜಾಯತೆ ಪುಮನ್ಹಿ ತಸ್ಯ ಸೋಕೃತೇ ಶುಭಂ ಗತಿಂ ನತು ವ್ರಜೇ ಧ್ರುವಂ ತಥೋನ್ಯಮಾರಯನ್ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಈ ಮಾತನ್ನು ಹೇಳ್ತಾರೆ. ಪಾಂಡುರಾಜ ಮಕ್ಕಳನ್ನು ಪಡೆಯದೇ ಇದ್ರೆ ಸದ್ಗತಿ ಆಗೋದಿಲ್ಲ ಅನ್ನೋದಕ್ಕೋಸ್ಕರವಾಗಿ ನೀನು ಮೇಲೆ ಬರಬೇಡ ಅಂತ ಹೇಳಿದರು ಅಂತ ಹೇಳ್ತಾರೆ. ಯಾಕೆ ಹಾಗೆ ಹೇಳಿದರು ಅಂದ್ರೆ ಪಾಂಡುರಾಜ ಪಾಂಡವರಂತಹ ಮಹಾನುಭಾವರನ್ನ ಪಡೆದು ಭೂಭಾರ ಹರಣ ಮಾಡುವುದರೊಳಗೆ ತಾನು ಸೇವೆಯನ್ನು ಸಲ್ಲಿಸಬೇಕು ಅನ್ನೋದಕ್ಕಾಗೇ ಅವತಾರ ಮಾಡಿದವನು. ಅದಕ್ಕಾಗಿಯೇ ಅವತಾರ ಮಾಡದವನು ಅದನ್ನು ಪಡೆಯದೆ ಹಾಗೆ ಹೋದ ಅಂದ್ರೆ ಅವನಿಗೆ ಸದ್ಗತಿ ಇಲ್ಲ. ಮಕ್ಕಳಾಗದೇ ಇದ್ದ ಮಾತ್ರಕ್ಕೆ ಸದ್ಗತಿ ಇಲ್ಲ ಅಂತ ಅರ್ಥ ಅಲ್ಲ. ಮಕ್ಕಳನ್ನ ಪಡೆದು ಸೇವೆಯನ್ನ ಮಾಡೋದಕ್ಕಾಗೇ ಕೆಲವರು ಹುಟ್ಟಿರ್ತಾರೆ. ಅಂಥವರು ಮಕ್ಕಳನ್ನು ಪಡೆಯದೇ ಇದ್ರೆ ಅವರಿಗೆ ಸದ್ಗತಿಯಾಗೋದಿಲ್ಲ. ಪರಮಾತ್ಮನ ಆದೇಶ ಪರಿಪಾಲನ ಮಾಡೋದು ಅವರ ಕರ್ತವ್ಯ ಅನ್ನೋದಕ್ಕಾಗಿ ಪಾಂಡುರಾಜನಿಗೆ ಮಕ್ಕಳನ್ನು ಪಡೆಯಬೇಕು ಅಂತ ಋಷಿಗಳು ಆಜ್ಞೆ ಮಾಡಿದರು ಅಂತ ನಾವು ಕೇಳ್ತೇವೆ. ಹಾಗೆ ಆಕಾಶರಾಜನಿಂದ ದೊಡ್ಡ ಕೆಲಸ ಆಗಬೇಕಾಗಿದೆ. ಪದ್ಮಾವತಿ ವಸುದಾನರಂತಹ ಮಕ್ಕಳನ್ನ ಪಡೆದು ಆ ಮಕ್ಕಳ ಮೂಲಕವಾಗಿ ಸಾಕ್ಷಾತ್ ಭಗವಂತನ ಅವತಾರ ಕಾರ್ಯವನ್ನ ಪರಮಾತ್ಮ ಪೂರ್ಣ ಮಾಡುವುದರೊಳಗೆ ಸೇವೆಯನ್ನು ಸಲ್ಲಿಸಬೇಕಾಗಿದೆ. ಆ ಸೌಭಾಗ್ಯವನ್ನ ಪಡೆದುಕೊಳ್ಳೋದಕ್ಕಾಗಿಯೇ ಆಕಾಶರಾಜನ ಅವತಾರ ಆದದ್ದು. ಬ್ರಹ್ಮದೇವರ ಆಜ್ಞೆ ಇದೆ ಮಾಧವನಿಗೆ, ನೀನೇ ಮುಂದೆ ಆಕಾಶರಾಜನಾಗಿ ಹುಟ್ಟಿದಾಗ ನಿನಗೆ ಅಳೆಯನಾಗಿ ಪರಮಾತ್ಮನೇ ದೊರಕುತ್ತಾನೆ ಅಂತ. ಹಾಗಾದರೆ ಬ್ರಹ್ಮದೇವರ ಆದೇಶದಂತೆ ಪರಮಾತ್ಮನ ಆದೇಶದಂತೆ ತಾನು ಮಕ್ಕಳನ್ನ ಪಡೆದು ಪರಮಾತ್ಮನಿಗೆ ಮಾವನಾಗುವಂತಹ ಒಂದು ಭಾಗ್ಯವನ್ನ ಈ ಜನ್ಮದಲ್ಲಿ ಪಡೆದುಕೊಳ್ಳುವುದಕ್ಕಾಗಿಯೇ ಹುಟ್ಟಿದವನು ಇವನು ಆಕಾಶರಾಜ. ಅದಕ್ಕಾಗಿ ಹುಟ್ಟಿದವನು ಅದನ್ನು ಪಡೆಯದೇ ಇದ್ರೆ ಅವನು ಮತ್ತೆ ಹುಟ್ಟಿದ್ದು ಸಾರ್ಥಕವಾಗೋದಿಲ್ಲ ಅನ್ನೋದಕ್ಕೋಸ್ಕರವಾಗಿ ದೇವರು ಅವನಲ್ಲಿ ಆ ತರಹದ ವಿಶೇಷವಾಗಿರತಕ್ಕಂತಹ ಒಂದು ತವಕವನ್ನ ಕೊಟ್ಟು ಅವನ ಮೂಲಕವಾಗಿ ಯಜ್ಞವನ್ನ ಮಾಡಿಸಿ, ಯಜ್ಞ ಮಾಡಬೇಕು ಅಂತ ಗುರುಗಳು ಉಪದೇಶ ಮಾಡ್ತಾರೆ. ಯಜ್ಞ ಮಾಡಬೇಕು ಅಂತ ಹೊರಟ್ರೆ ಯಜ್ಞ ಮಾಡಲಿಕ್ಕೆ ಹೊರಟಂತಹ ಸಂದರ್ಭದೊಳಗೇನೆ ಆ ಭೂಶುದ್ಧಿಯನ್ನ ಮಾಡುವಾಗಲೇನೆ ಕಮಲದಲ್ಲಿ ಮಹಾಲಕ್ಷ್ಮಿಯ ಆವೇಶಯುಕ್ತಳಾದಂತಹ ಪದ್ಮಾವತಿಯ ಅಭಿವ್ಯಕ್ತಿಯಾಗ್ತದೆ. ಆ ಪದ್ಮಾವತಿಯನ್ನ ನೋಡಿ ಬಹಳ ಸಂತೋಷ ಪಡ್ತಾನೆ. ಏನು ಮಾಡಬೇಕು, ಯಾರಿಗೆ ಒಪ್ಪಿಸಬೇಕು ಗೊತ್ತಾಗುವುದಿಲ್ಲ ಅವನಿಗೆ. ಯಜ್ಞ ಮಾಡೋದಕ್ಕೆ ಭೂಮಿಯನ್ನ ಶುದ್ಧ ಮಾಡ್ತಾ ಇದ್ದೇನೆ, ಭೂಮಿಯಲ್ಲಿ ಇಂತಹ ಶ್ರೇಷ್ಠವಾದ ಮಗು ಕಾಣಿಸ್ತಾ ಇದೆ ಅಂದ್ರೆ ಇದು ಯಾರ ಅಧಿಕಾರ, ಇದರ ಮೇಲೆ ಇದು ಯಾರ ಕೂಸಾಗಿರಬಹುದು ಅಂದಾಗ ಆಕಾಶವಾಣಿ ಆಯಿತು, ಇದು ನಿನ್ನದೇ, ನಿನಗೋಸ್ಕರವಾಗೇನೆ ಇಲ್ಲಿ ಮತ್ತೆ ಲಕ್ಷ್ಮೀದೇವಿ ಸನ್ನಿಹಿತಳಾಗಿದ್ದಾಳೆ ಅಂತ ಹೇಳಿದಾಗ ಬಹಳ ಸಂತೋಷಪಟ್ಟು ಆ ಲಕ್ಷ್ಮೀದೇವಿಯನ್ನ ಆಕಾಶರಾಜ ಸ್ವೀಕಾರ ಮಾಡ್ತಾ ಇದ್ದಾನೆ. ಆಕಾಶ ತತ್ವಕ್ಕೆ ಅಭಿಮಾನಿನಿಯಾಗಿರತಕ್ಕಂಥವಳು ಮಹಾಲಕ್ಷ್ಮಿ. ಅವ್ಯಾಕೃತ ಆಕಾಶಕ್ಕೆ ಅಭಿಮಾನಿನಿಯಾಗಿರತಕ್ಕಂತಹ ಮಹಾಲಕ್ಷ್ಮಿ ಯಾವಾಗಲೂ ಸರ್ವತ್ರ ವ್ಯಾಪ್ತಳಾಗಿರತಕ್ಕಂತಹ ಆ ಆಕಾಶಾಭಿಮಾನಿನಿಯಾದ ಮಹಾಲಕ್ಷ್ಮಿಯನ್ನ ಆಕಾಶರಾಜ ತನ್ನ ಮಗಳು ಅಂತ ತಿಳಿದುಕೊಂಡು ಸಾಕು ಮಗಳನ್ನಾಗಿ ಸ್ವೀಕಾರ ಮಾಡಿದ್ದಾನೆ. ಹೆಂಡತಿಗೆ ಹೇಳುತ್ತಾನೆ, ಎಲ್ಲಿಯೋ ಭೂಮಿಯಲ್ಲಿ ಸಿಕ್ಕಿದೆ ಅಂತ ಹೇಳಿ ಇದನ್ನ ತಿಳಿಯಬೇಡ, ಪರಮ ಭಾಗ್ಯದಿಂದ ದೇವತೆಗಳೇ ನಿನಗೆ ಕೊಟ್ಟದ್ದು ಅಂತ ತಿಳಿದು 9 ತಿಂಗಳು ಗರ್ಭಧಾರಣ ಮಾಡಿ ಹುಟ್ಟಿದರೆ ಎಷ್ಟು ಪ್ರೀತಿಯಿಂದ ನೋಡಬೇಕೋ ಅಷ್ಟೇ ಪ್ರೀತಿಯಿಂದ ಇವಳನ್ನ ಬೆಳೆಸಿ ರಕ್ಷಣೆ ಮಾಡು ಎಂಬುದಾಗಿ ಹೇಳಿ ಆ ಪದ್ಮಾವತಿಯನ್ನ ಕೊಡ್ತಾನೆ. ಪದ್ಮಾವತಿಯ ಕಾಲ್ಗುಣದಿಂದ ವಸುದಾನ ಎಂಬಂತಹ ಮಗನೂ ಕೂಡ ಆ ಆಕಾಶರಾಜನಿಗೆ ಪದ್ಮಾವತಿಯ ತಮ್ಮನಾಗಿ ಹುಟ್ಟುತ್ತಾನೆ ಎಂಬಂತಹ ಮಾತನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂತಹ ಮಹಾಲಕ್ಷ್ಮಿಯ ಸನ್ನಿಧಾನದಿಂದ ಯುಕ್ತಳಾದ ಪದ್ಮಾವತಿ, ಅವಳನ್ನ ಪರಮಾತ್ಮ ಶ್ರೀನಿವಾಸ ಇಲ್ಲಿ ನೋಡಿದ ಎಂಬುದಾಗಿ ಸೂತಾಚಾರ್ಯರು ಶೌನಕರಿಗೆ ತಿಳಿಸ್ತಾ ಇದ್ದಾರೆ. ಶ್ರೀಕೃಷ್ಣ.